ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಕುಮಾರ್ ಪೂಜಾರ್ ಅಂತ. ನಾನು ಕ್ಲಾಸಿಕ್ KS ಹೈಯರ್ ಸ್ಟಡಿ ಸರ್ಕಲಲ್ಲಿ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಅಬಿಲಿಟಿ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನಾಂಕ 2/8/2026 ನಡೆದಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ non-HK ವಿಭಾಗದ 3395 ಪೋಸ್ಟ್ಗಳಿಗಾಗಿ ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂಥ ಮಾನಸಿಕ ಸಾಮರ್ಥ್ಯ ವಿಷಯದ ಒಂದು ಪ್ರಶ್ನೆಗಳನ್ನು ಇವತ್ತಿನ ದಿನ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಆ ಒಂದು ಪ್ರಶ್ನೆ ಪತ್ರಿಕೆ ಒಳಗಡೆ ಸುಮಾರು ಒಂದು 15 ಕ್ವಶನ್ಸ್ಗಳನ್ನು ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಮೇಲೆ ಕೇಳಿದ್ರು. ಈಸಿಯಿಂದ ಮಾಡ್ರೇಟ್ ಆಗಿ ಆ ಒಂದು ಕ್ವಶನ್ ಪೇಪರ್ ಕಂಡು ಬಂದಿತ್ತು. ಆ 15 ಕ್ವಶನ್ಸ್ ಒಳಗಡೆ ಒಂದು 10ರಿಂದ 12 ಕ್ವಶನ್ಸನ್ನು ಈಸಿಯಾಗಿ ಸ್ವಲ್ಪ ಸಮಯದಲ್ಲಿ ಮಾಡ್ಬೋದು. ಒಂದು 2-3 ಕ್ವಶನ್ಸ್ಗಳು ಸ್ವಲ್ಪ ಟ್ವಿಸ್ಟ್ ಇನ್ ದ ಸೆನ್ಸ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗಿತ್ತು ಅಷ್ಟು ಬಿಟ್ಟರೆ ಈಸಿಯಾಗಿ ಮಾಡ್ಬೋದು ಅಂತ ಕ್ವಶನ್ಸ್ಗಳೆಲ್ಲ ಇತ್ತು. ಆದರೂ ಕೂಡ ಆ ಕ್ವಶನ್ಸ್ಗಳನ್ನು ಇವತ್ತಿನ ದಿನ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಎಲ್ಲರೂ ವಾಚ್ ಮಾಡಿ, ಎಂಡ್ ತನಕನೂ ವಾಚ್ ಮಾಡಿ. ನಿಮ್ಮ ಡೌಟ್ಗಳು ಏನಾದ್ರು ಕ್ಲಾರಿಫಿಕೇಶನ್ ಇದ್ದರೆ ಕ್ಲಿಯರ್ ಆಗ್ಬೋದು ಅಂದ್ಕೊಳ್ತೀನಿ. ಇವತ್ತಿನ ದಿನ ಮೊದಲನೇ ಪ್ರಶ್ನೆ ನೋಡೋಣ. ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳ ಗುಂಪುಗಳಾಗಿ ಮಾಡಿ ಅಂತ ಹೇಳಿ ಇಲ್ಲಿ 9 ಡಯಾಗ್ರಾಮನ್ನು ಕೊಟ್ಟಿದ್ದಾನೆ. ಇಲ್ಲಿ ಕೆಳಗಡೆ ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಈ ಎಲ್ಲ ಡಯಾಗ್ರಾಮ್ಗಳನ್ನ ಅಬ್ಸರ್ವ್ ಮಾಡಿದಾಗ 3 ಒಂದು ಆಕೃತಿಗಳನ್ನ ಗುಂಪುಗಳಾಗಿ 3 ಪೇರನ್ನು ಮಾಡಿದಾಗ ಯಾವುದು ಇಲ್ಲಿ ಕರೆಕ್ಟ್ ಆಗ್ಬೋದು ಅಂತ ಒಂದು ಕ್ವಶನ್ಸ್ ಕೇಳ್ತಿದ್ದಾನೆ. ಹಾಗಾದ್ರೆ ನಾವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಎಲ್ಲ ಆಕೃತಿಗಳನ್ನ ಸ್ವಲ್ಪ ಈ ಒಂದು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ತ್ರಿಭುಜನು ಕಂಡು ಬರ್ತಾ ಇದಾವು, ಚೌಕಗಳು ಕಂಡು ಬರ್ತಾ ಇದೆ, ನೆಕ್ಸ್ಟ್ ಸಮಾಂತರ ಚತುರ್ಭುಜನ ಇದೆ. ಹಾಗಾದ್ರೆ ಇವುಗಳನ್ನ ಡಿಫ್ರೆಂಟ್ ವರ್ಗಗಳಾಗಿ ಮಾಡಿದಾಗ ಈಗ ನಮಗೆ ಸ್ವಲ್ಪ ವಕ್ರ ಮೇಲ್ಮೈನ ಹೊಂದಿರುವಂತ ಆಕೃತಿಗಳಾಗಿ ಯಾವ್ದು ಕಂಡು ಬರ್ಬೋದು? ಈಗ ಫಾರ್ ಎಕ್ಸಾಂಪಲ್ 1 ಅನ್ನೋದು ಹೆಂಗಿದೆ? ಈ ರೀತಿ ಇದೆ. ಎರಡನೇದಾಗಿ 5 ಹೆಂಗಿದೆ? ಈ ರೀತಿ ಇದೆ. ಓಕೆ, ನೆಕ್ಸ್ಟ್ ದೆನ್ 3. ಈ 3 ಅನ್ನೋದು ಏನಾಗಿದೆ? ಒಂದು ಸರ್ಕಲ್. ಇವೆಲ್ಲವನ್ನು ಅಬ್ಸರ್ವ್ ಮಾಡಿದಾಗ ಇವು ವಕ್ರ ಮೇಲ್ಮೈನ ಹೊಂದಿರತಕ್ಕಂಥವು. ಈ ರೀತಿ ಇರೋದು. ಓಕೆ, ಹಾಗಾದ್ರೆ ಇದು 1, ಇದು 5, ಇದು 3. ಓಕೆ, 1, 5, 3 ಒಂದು ಗುಂಪಾಗಿ ಮಾಡ್ಬೋದು. ನೆಕ್ಸ್ಟ್ ಸ್ವಲ್ಪ ತ್ರಿಭುಜದಲ್ಲಿ ಬರೋದಾದ್ರೆ 2, ದೆನ್ 6, ದೆನ್ 8. ಹಾಗಾದ್ರೆ ಇವನ್ನ ಒಂದು ಗುಂಪಾಗಿ ಮಾಡ್ಬೋದಾ? 3, ಓಕೆ, 6, ದೆನ್ 8. ಓಕೆ, 2, ದೆನ್ 6, ದೆನ್ 8. ಇವನ್ನ 3 ಒಂದು ಗುಂಪಾಗಿ ಮಾಡ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಚತುರ್ಭುಜಗಳಿಗೆ ಬರೋದಾದ್ರೆ ಚತುರ್ಭುಜಗಳ ಗುಂಪನ್ನು ಒಂದು ಲೈನಲ್ಲಿ ಮಾಡ್ಬೋದು. ಯಾವುದಪ್ಪ ಅಂದರೆ ಫಸ್ಟ್ ಥಿಂಗ್ 4, ದೆನ್ 7, ದೆನ್ 9. 4, 7, 9. 4, 7, then 9. 4, 7, 9. ಈ ರೀತಿ 3 ಸಂಖ್ಯೆ 3 ಗುಂಪುಗಳಾಗಿ ಮಾಡಿದಾಗ ಇಂಥ ಗುಂಪು ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ಕೇಳ್ತಾನೆ. ಹಾಗಾದ್ರೆ ಫಸ್ಟ್ ಆಪ್ಷನ್ ಅಬ್ಸರ್ವ್ ಮಾಡಿದ್ರೆ 1, 3, 5, 2, 6, 8, 4, 7, 9. ಹಾಗಾದ್ರೆ ಆಪ್ಷನ್ ಏನು ಕರೆಕ್ಟ್ ಆಗಿರುವಂಥದ್ದು. ಇನ್ನು ಉಳಿದಂಥವು ನೋಡಿದ್ರೆ ಈಗ 1, 3, 5 ಕರೆಕ್ಟ್ ಆಗ್ಬೋದು, ಬಟ್ 2, 6, 9 ಅಂತ ಹೇಳ್ತಾನೆ. 2, 6, 9 ಆಗೋಲ್ಲ, ಇದು ಬಿಟ್ಬಿಡಿ. ನೆಕ್ಸ್ಟ್ 2, 3, 4. 2, 3 ನೋಡಿದ್ರೆ ಇಲ್ಲಿ ಬೇರೆ ಇದೆ, ಹಾಗಾದ್ರೆ ಇದು ಕೂಡ ಆಗಲ್ಲ, ಬಿಟ್ಬಿಡಿ. ನೆಕ್ಸ್ಟ್ 3, 2, 4. 3, 2, 4 ಅಂದ್ರೆ 3, 2 ಮತ್ತೆ 4 ಅಂದ್ರೆ ಆಗಲ್ಲ, ಇದು ಕೂಡ ಆಗಲ್ಲ. ಒಟ್ಟಲ್ಲಿ 3 ಒಂದು ಆಕೃತಿಗಳ ಗುಂಪು ಮಾಡಿದಾಗ ಯಾವ್ದು ಕರೆಕ್ಟ್ ಆಗುತ್ತಪ್ಪ ಅಂದ್ರೆ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಈ ರೀತಿಯಾಗಿ ನಾವು ಫಸ್ಟ್ ಕ್ವಶನ್ ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಆಕೃತಿಯನ್ನ ಕೊಟ್ಟು ಈ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವಂತ ಒಂದು ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳ್ತಾರೆ. ಯೂಶುವಲಿ ಇಂಥ ಪ್ರಶ್ನೆಗಳನ್ನ ಸ್ವಲ್ಪ ಟೈಮ್ ಕಿಲ್ ಮಾಡ್ಲಿಕ್ಕೆ ಕೊಡ್ತಾರೆ ಅವರು.
ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ತರ ಒಂದು ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಯೂಶಲಿ ಫಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಯೂಶಲಿ ಒಂದು ನಂಬರ್ಗೆ ಅಪೋಸಿಟ್ ವೇದಲ್ಲಿ ನಾವು ಥಿಂಕ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 6 ಅನ್ನೋ ನಂಬರ್ ಇದೆ. ಸೊ ಅದಕ್ಕೆ ಅಪೋಸಿಟ್ ಆಗಿ ಈ ಕಡೆ ನೋಡಿದಾಗ 38 ಇದೆ. ಹಾಗಾದ್ರೆ 6 ಅನ್ನೋದು 38 ಆಗ್ಲಿಕ್ಕೆ ಹೆಂಗ್ ಸಾಧ್ಯ? ಫಸ್ಟ್ 6 ಸ್ಕ್ವೇರ್ ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 38 ಅಂದ್ರೆ 6 6 36 ಪ್ಲಸ್ 2 ಅಂದ್ರೆ 38. ಓಕೆ, ನೆಕ್ಸ್ಟ್ 10 ಗೆ ಅಪೋಸಿಟ್ ನೋಡಿ. 10 ನೋಡಿದಾಗ 10 ಸ್ಕ್ವೇರ್ ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 10 ಸ್ಕ್ವೇರ್ ಅಂದ್ರೆ 100 ಪ್ಲಸ್ 2 ಅಂದ್ರೆ 102. ಓಕೆ, ನೆಕ್ಸ್ಟ್ ಅಗೇನ್ ಅವನ ಪ್ರಶ್ನೆ ಏನಪ್ಪಾ ಅಂದ್ರೆ ಇಲ್ಲಿ 8ಕ್ಕೆ ಅಪೋಸಿಟ್ ಆಗಿ ಯಾವ್ದು ಬರುತ್ತೆ ಅಂತ ಕ್ವಶನ್ ಕೇಳ್ತಾನೆ. ಹಾಗಾದ್ರೆ ನಾವು ಈಸಿಲಿ ಆನ್ಸರ್ ಮಾಡ್ಬೋದು. 8 ಸ್ಕ್ವೇರ್ ಇದೇ ಪ್ಯಾಟರ್ನ್ ಅಲ್ಲಿ ಅಪ್ಲೈ ಮಾಡಿದಾಗ 8 ಸ್ಕ್ವೇರ್ ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 64 ಪ್ಲಸ್ 2 ಅಂದ್ರೆ 68. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ 68 ಇಸ್ ದ ರೈಟ್ ಆನ್ಸರ್. ಇನ್ನೊಂದ್ಸರಿ ಹೇಳ್ತೀನಿ. ಸೊ 6 ಇದೆ, ಅದಕ್ಕೆ ಅಪೋಸಿಟ್ 38 ಇದೆ. 6 ಸ್ಕ್ವೇರ್ ಅಂದ್ರೆ 36, 36ಕ್ಕೆ 2 ಕೂಡಿದ್ರೆ 38. 10 ಇದೆ, 10 ಸ್ಕ್ವೇರ್ ಅಂದ್ರೆ 100, 100ಕ್ಕೆ 2 ಕೂಡಿದ್ರೆ 102. ಹಾಗಾದ್ರೆ 8ಕ್ಕೆ ಅಪೋಸಿಟ್ ಯಾವ್ದಪ್ಪ ಅಂದ್ರೆ 8 8 64 ಪ್ಲಸ್ 2 ಅಂದ್ರೆ 64 ಪ್ಲಸ್ 2 ಅಂದ್ರೆ ಸೊ ನಿಮಗೆ ಯಾವ್ದಾಗತ್ತಪ್ಪ 8 8 64 ಪ್ಲಸ್ 2 ಅಂದ್ರೆ 66. ಸಾರಿ, ಸೊ ಇದಾಗುವಂತ ಆನ್ಸರ್ ಯಾವ್ದಪ್ಪ ಅಂದ್ರೆ 66. ಸೊ 66. ಹಾಗಾದ್ರೆ 8 ಸ್ಕ್ವೇರ್ ಅಂದ್ರೆ 64, 64 ಪ್ಲಸ್ 2 ಅಂದ್ರೆ 66 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 528 ಸೆಂಟಿಮೀಟರ್ ಸ್ಕ್ವೇರ್ ಹಾಗೂ ಅದರ ಓರೆ ಎತ್ತರವು 12 ಸೆಂಟಿಮೀಟರ್ ಆಗಿದ್ದರೆ ಹಾಗಾದ್ರೆ ಆ ಶಂಕುವಿನ ತ್ರಿಜ್ಯವೆಷ್ಟು ಅಂತ. ಸೊ ಇದೊಂದು ಮೆನ್ಸುರೇಷನ್ ಅಥವಾ ಜಾಮೆಟ್ರಿಕಲ್ ಪಾರ್ಟ್ ಅಲ್ಲಿ ಬರುವಂತ ಒಂದು ಕ್ವಶನ್ ಆಗಿದೆ. ಸೊ ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೇನೆ ಅಂದ್ರೆ ಒಂದು ಶಂಕುವಿನ ಬಗ್ಗೆ ಮಾತಾಡ್ತಿದ್ದೇನೆ. ಆದ್ರೆ ಆಲ್ರೆಡಿ ನಮಗೆ ಶಂಕು ಅಂದ್ರೆ ಗೊತ್ತಿದೆ. ಇದೊಂದು 3 ಡೈಮೆನ್ಷನ್ ಫಿಗರ್ ಇದೆ, 3 ಆಯಾಮಗಳುಳ್ಳ ಒಂದು ಆಕೃತಿ ಇದೆ. ಸೊ ಈ ಶಂಕುವಿನಲ್ಲಿ ಈ ರೀತಿ ಡ್ರಾ ಮಾಡ್ಕೊಂಡಾಗ ಸೊ ಇದನ್ನ ನಾವು ರೇಡಿಯಸ್ ಅಂತ ಕರಿತೀವಿ. ಆರ್ ಅಂದ್ರೆ ತ್ರಿಜ್ಯ ಅಂತ ಅಥವಾ ರೇಡಿಯಸ್ ಅಂತ. ಸೊ ಇದನ್ನ ನಾವು ನೇರ ಎತ್ತರ ಹೈಟ್ ಅಂತ ಕರಿತೀವಿ. ಇದನ್ನ ಎತ್ತರ ಅಂತ ಕರಿತೀವಿ. ಇದನ್ನ ನಾವು ಓರೆ ಎತ್ತರ ಅಥವಾ ಸ್ಲಾಂಟ್ ಹೈಟ್ ಅಂತ ಕರಿತೀವಿ ಅಥವಾ ಸ್ಲೋಪ್ ಅಂತ. ಓಕೆ, ಈ ಲ್ಯಾಡರ್ ಅನ್ನ ಒಂದು ಗೋಡೆಗೆ ಏನು ನಾವು ಇಟ್ಟಾಗ ಯಾವ ತರ ಇರುತ್ತಲ್ಲ ಆ ತರ ಇದನ್ನ ಓರೆ ಎತ್ತರ ಸ್ಲಾಂಟ್ ಹೈಟ್ ಅಂತ ಕರಿತೀವಿ. ಹಾಗಾದ್ರೆ ಈಗ ಈ ಒಂದು ಶಂಕುವಿನ ಅವನು ಏನ್ ಕೊಡ್ತಾ ಇದ್ದಾನಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ. ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ CSA ಅಂತ ಕರಿತೀವಿ, ಅಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ. ಹಾಗಾದ್ರೆ ಈ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಪ್ಪಾ ಅಂದ್ರೆ πr ಅಂತ. ಒಂದು ಯಾವುದೇ ಒಂದು ಶಂಕುವಿನ ಒಂದು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ತಗೊಂಡಾಗ ಅದರ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಯಾವ್ದಪ್ಪ ಅಂದ್ರೆ πr. ಹಾಗಾದ್ರೆ CSA ಅಂದ್ರೆ ಆಲ್ರೆಡಿ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ 528 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಸೊ ಪೈ ಅಂದ್ರೆ ಇದೊಂದು ಕಾನ್ಸ್ಟೆಂಟ್ 22/7 ಅಂತ. ನೆಕ್ಸ್ಟ್ ಆರ್ ಅಂದ್ರೆ ಕ್ವಶನ್ ಮಾರ್ಕ್. ಓಕೆ, ಆರ್ ಅಂದ್ರೆ ಕ್ವಶನ್ ಮಾರ್ಕ್. ಈಗ ಎಲ್ ಅಂದ್ರೆ ಈ ಸ್ಲಾಂಟ್ ಹೈಟ್ ಅನ್ನು ಕೂಡ ಕೊಟ್ಟಿದ್ದಾನೆ. ಎಲ್ ಅಂದ್ರೆ ಎಷ್ಟು ಕೊಟ್ಟಿದ್ದಾನೆ ಅವನು? ಅದರ ಓರೆ ಎತ್ತರವು 12 ಸೆಂಟಿಮೀಟರ್. ಹಾಗಾದ್ರೆ ಆರ್ ಕ್ವಶನ್ ಮಾರ್ಕ್ ಇದೆ. ಹಾಗಾದ್ರೆ ಇದನ್ನ ನಾವು ಫೈಂಡ್ ಔಟ್ ಮಾಡ್ಬೋದು ಈಗ. ಹಾಗಾದ್ರೆ CSA ಇಸ್ ಈಕ್ವಲ್ ಟು πr ಅಂತ ತಗೊಂಡಾಗ CSA ಅಂದ್ರೆ ಆಲ್ರೆಡಿ ಕೊಟ್ಟಿದ್ದಾನೆ 528, ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಇಸ್ ಈಕ್ವಲ್ ಟು ಪೈ ಅಂದ್ರೆ 22/7 ಇಂಟು ಆರ್ ಅಂದ್ರೆ ರೇಡಿಯಸ್. ರೇಡಿಯಸ್ ಗೊತ್ತಿಲ್ಲ, ಅದನ್ನ ಕೀಪ್ ಆಸ್ ಇಟ್ ಈಸ್. ಎಲ್ ಅಂದ್ರೆ ಎಲ್ ಅಂದ್ರೆ ಓರೆ ಎತ್ತರ 12 ಸೆಂಟಿಮೀಟರ್. ಓಕೆ, ಸೊ ಈಗ ನಾ ಇದನ್ನ ಮಿನಿಮೈಸ್ ಮಾಡ್ಬೇಕಾದ್ರೆ ಆರ್ ಒಂದನ್ನ ಅಲ್ಲಿ ಬಿಟ್ಟು ಸೊ ಜಸ್ಟ್ ನೀವು ಈ ಕಡೆ ಮೂವ್ ಮಾಡಿದಾಗ 528 ಇಂಟು 7 ಡಿವೈಡೆಡ್ ಬೈ 22 ಮತ್ತೆ 12 ಈ ಕಡೆ ತಗೊಂಡು ಬಂದಾಗ 22 ಇಂಟು 12 ಈಸ್ ಈಕ್ವಲ್ ಟು ಆರ್ ರೇಡಿಯಸ್. ಓಕೆ, ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಾಗ ಸೊ 12ರಿಂದ ತಗೊಂಡ್ರೆ 12 ಒಂದ್ಲೆ 12 ನಾಲ್ಕಲೆ 48, 4 ಕುಡಿತು 48 ಆಯ್ತು, 12 ನಾಲ್ಕಲೆ 48. ಓಕೆ, ನೆಕ್ಸ್ಟ್ 22 ಒಂದ್ಲೆ 22 44. ಹಾಗಾದ್ರೆ 7 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 14 ಸೆಂಟಿಮೀಟರ್ ಬರುತ್ತೆ. ಏನಪ್ಪಾ ಅಂದ್ರೆ ಇದನ್ನ ನಾವು ಆ ಶಂಕುವಿನ ತ್ರಿಜ್ಯದ ಅಳತೆ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಯಾವ್ದಪ್ಪ ಅಂದ್ರೆ
ಪೈ ಆರ್ ಎಲ್ ಅಂತ. ಇದನ್ನ ಅವನೇ ಕೊಟ್ಬಿಟ್ಟಿದ್ದಾನೆ. ಪೈ ಅಂದ್ರೆ ಕಾನ್ಸ್ಟೆಂಟ್, ಆರ್ ಅಂದ್ರೆ ನಾ ರೇಡಿಯಸ್ ಅನ್ನು ಫೈಂಡ್ ಔಟ್ ಮಾಡ್ಬೇಕಾಗಿ ತ್ರಿಜ್ಯವನ್ನ, ಎಲ್ ಅಂದ್ರೆ ಸ್ಲಾಂಟ್ ಹೈಟ್ ಅನ್ನ ನಾವು ತಗೊಂಡಿದ್ದೀನಿ, ಸ್ಲಾಂಟ್ ಹೈಟ್ 12 ಸೆಂಟಿಮೀಟರ್. ಓಕೆ, ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆರ್ ನ ಬೆಲೆ ಎಷ್ಟು ಬರುತ್ತಪ್ಪ ಅಂದ್ರೆ 14 ಸೆಂಟಿಮೀಟರ್. ಇದು ಸರಿಯಾದ ಉತ್ತರ ಆಪ್ಷನ್ ಬಿ, ಅಥವಾ ಆಪ್ಷನ್ ಸೆಕೆಂಡ್ ಏನಿದೆ 14 ಸೆಂಟಿಮೀಟರ್ ಆಗಿರುವಂತದ್ದು. ಓಕೆ, ಮುಂದಿನ ಕ್ವಶನ್ ಹೋದ್ರೆ, ಎಲ್ ಎಂದರೆ ಪ್ಲಸ್, ಎಂ ಎಂದರೆ ಮೈನಸ್ ಮತ್ತು ಎನ್ ಎಂದರೆ ಮೈನಸ್ ಎಂದಾದರೆ 1L 9M 9N 1 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಇದು ಒಂದು ಬೋರ್ಡ್ ಮಾಸ್ ರೂಲ್ ಅಥವಾ ಸರಳೀಕರಣದ ಒಂದು ಕ್ರಿಯೆಯಲ್ಲಿ ಬಳಸ್ತಕ್ಕಂಥ ಒಂದು ಪ್ರಾಬ್ಲಮ್ ಆಗಿದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅವನು ಹೇಳ್ತಾ ಇದ್ದಾನೆ, ಎಲ್ ಅಂದ್ರೆ ಏನಪ್ಪಾ ಅಂದ್ರೆ ಮೀನಿಂಗ್, ಎಲ್ಲಿ ಎಲ್ ಬರುತ್ತೋ ಅದು ಪ್ಲಸ್ ಅಂತ, ಎಂ ಬಂದ್ರೆ ಮೈನಸ್ ಅಂತ, ಎನ್ ಬಂದ್ರೆ ಮೈನಸ್ ಅಂತ. ಹಾಗಾದ್ರೆ ಈಗ ಒಂದು ಇಕ್ವೇಶನ್ ಏನು ಕೊಟ್ಟಿದ್ದಾನೆ, 1L 9M 9N 1 ಓಕೆ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿ, 1 ಇದು ಕಾನ್ಸ್ಟೆಂಟ್. ಓಕೆ, ಎಲ್ ಅಂದ್ರೆ ಪ್ಲಸ್ ಅಂತ ಹೇಳ್ತಿದ್ದೀನಿ. ಹಾಗಾದ್ರೆ ಆ ಲೆಟರ್ಸ್ಗಳನ್ನೆಲ್ಲ ರೀಪ್ಲೇಸ್ ಮಾಡಿ ಅವುಗಳ ಚಿಹ್ನೆಗಳನ್ನ ಬರ್ಕೊಳ್ತಾ ಇದ್ದೀನಿ. 9 ಎಂ ಅಂದ್ರೆ ಮೈನಸ್, ನೆಕ್ಸ್ಟ್ 9 ಎನ್ ಅಂದ್ರೆ ಮೈನಸ್. ಓಕೆ, ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ +9 -9 ಕ್ಯಾನ್ಸಲ್ ಆಗುತ್ತೆ, +1 -1 ಕ್ಯಾನ್ಸಲ್ ಆಗೋದಕ್ಕೆ ಇದರ ಆನ್ಸರ್ ಏನಪ್ಪಾ ಅಂದ್ರೆ 0 ಬರುತ್ತೆ. ಹಾಗಾದ್ರೆ ಇದರ ಒಟ್ಟಲ್ಲಿ ಉತ್ತರ ಯಾವುದಪ್ಪ ಅಂದ್ರೆ 4ನೇ ಆನ್ಸರ್ ಏನು ಬರುತ್ತೋ 0 ಅನ್ನೋದಾಗಿರುತ್ತೆ. ಓಕೆ, ಇದೊಂದು ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಅಪ್ಲೈ ಮಾಡಿದ್ವಿ ಅಂದ್ರೆ, ಅಥವಾ ಒಂದು ಸರಳೀಕರಣ ಅಂತ ಬರುತ್ತೆ, ಆ ಚಾಪ್ಟರ್ ಬರುವಂತ ಒಂದು ಕಾನ್ಸೆಪ್ಟ್ ಇದು. ಬಟ್ ಅಲ್ಲಿ ಏನ್ ಮಾಡಿದಾನೆ, ಚಿಹ್ನೆಗಳು ಡೈರೆಕ್ಟ್ ಆಗಿ ಕೊಡೋ ಬದಲಿ ಒಂದು ಅಕ್ಷರಗಳ ಮುಖಾಂತರ ರೆಪ್ರೆಸೆಂಟ್ ಮಾಡಿದಾನೆ. ನಾವು ಅದನ್ನ ರೀಪ್ಲೇಸ್ ಮಾಡಿ ಎಲ್ಲಾ ಚಿಹ್ನೆಗಳನ್ನ ಹಾಕೊಂಡು ಅದನ್ನ ಮಿನಿಮೈಸ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದ್ರೆ 0 ಬರುವಂತದ್ದು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಚಿತ್ರ. ಓಕೆ, ಇದು ಯಾವ್ದ್ರ ಮೇಲೆ ಇದೆಯಪ್ಪ ಅಂದ್ರೆ ಕಾನ್ಸೆಪ್ಟ್ ದಾಳ ಅಥವಾ ಡೈಸ್ ಅಂತ ಕರಿತೀವಿ. ಹಾಗಾದ್ರೆ ನಾವು ಡಿಸ್ಕಷನ್ ಮಾಡಿರ್ತೀವಿ ಕ್ಲಾಸಲ್ಲಿ, ಏನಪ್ಪಾ ಅಂದ್ರೆ ದಾಳದಲ್ಲಿ 2 ತರ ದಾಳಗಳಿದೆ. ಒಂದು ಮುಚ್ಚಿದ ದಾಳ, ಒಂದು ಮುಚ್ಚಿದ ದಾಳ ಅಥವಾ ಕ್ಲೋಸ್ಡ್ ಡೈಸ್ ಅಂತ. ಇನ್ನೊಂದು ತೆರೆದ ದಾಳ ಅಂತ ಅಥವಾ ಓಪನ್ ಡೈಸ್ ಅಂತ ಕರೀತೀವಿ. ಒಂದು ಮುಚ್ಚಿದ ದಾಳ, ಇನ್ನೊಂದು ತೆರೆದ ದಾಳ ಅಥವಾ ಓಪನ್ ಡೈಸ್. ಏನಿದೆ ಡಿಫ್ರೆನ್ಸ್ ಅಂತ ಕೇಳಿದ್ರೆ, ತೆರೆದ ದಾಳದಲ್ಲಿ ಯಾವಾಗಲೂ ಓಪನ್ ಡೈಸ್ ಅಂದ್ರೆ ಹೆಸರು ಹೇಳ್ತಾ ಇದೆ, ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್. ಓಪನ್ ಡೈಸ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ದಾಳದಲ್ಲಿ 6 ಮುಖಗಳು ಇರ್ತಾವ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ 6ಕ್ಕೆ 6 ಮುಖಗಳು ನಿಮಗೆ ವಿಸಿಬಲ್ ಆಗ್ತಾ ಇದ್ರೆ ಇದೊಂದು ಓಪನ್ ಡೈಸ್ ಅಂತ ಕರಿತೀವಿ. ಅದೇ ಮುಚ್ಚಿದ ದಾಳ ಅಂದ್ರೆ ಆ 6 ಮುಖಗಳಲ್ಲಿ ಕೇವಲ 3 ಮುಖಗಳು ಮಾತ್ರ ಗೋಚರವಾಗುವಂತಿದ್ದರೆ, 3 ಮುಖಗಳಂದ್ರೆ ಫಾರ್ ಎಕ್ಸಾಂಪಲ್ ಈ ರೀತಿ ನಾವು ಡ್ರಾ ಮಾಡಿದ್ರೆ, ಹಿಂಗೇನೋ ಬರೆದ್ರೆ, ಹಿಂಗೇನಾದ್ರು ಬರೆದ್ರೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮುಚ್ಚಿದ ದಾಳ ಅಂತ ಕರಿತೀವಿ. ಹಾಗಾದ್ರೆ ಈ ಮುಚ್ಚಿದ ದಾಳದಲ್ಲಿ ಕೇವಲ 3 ಫೇಸಸ್ ಮಾತ್ರ ಅಪಿಯರ್ ಆಗ್ತಾ ಇರುತ್ತೆ. ಹಾಗಾದ್ರೆ ಈ ರೀತಿ ಇದ್ದಾಗ ಈ 2 ಬಾಹುಗಳನ್ನ ಅಥವಾ ಈ 2 ಬಾಹುಗಳನ್ನ ಅಥವಾ ಈ 2 ಬಾಹುಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಅಡ್ಜಸೆಂಟ್ ಫೇಸಸ್ ಅಂತ ಕರಿತೀವಿ, ಅಥವಾ ಅಕ್ಕಪಕ್ಕದ ಬಾಹುಗಳನ್ನು ಕರಿತೀವಿ. ಇದು ಟಾಪ್ ಫೇಸಸ್ ಅನ್ಕೊಂಡ್ರೆ ಇದರ ಬಾಟಮ್ ಫೇಸಸ್ ನಿಮಗೆ ವಿಸಿಬಲ್ ಆಗಲ್ಲ. ಈ ಕಡೆ ಒಂದ್ ಸೈಡ್ ಅನ್ಕೊಂಡ್ರೆ ಆ ಕಡೆ ಇನ್ನೊಂದ್ ಸೈಡ್ ಕಾಣಲ್ಲ, ಈ ಕಡೆ ಒಂದ್ ಸೈಡ್ ಕಂಡ್ರೆ ಇನ್ನೊಂದು ಫ್ರಂಟ್ ಕಂಡ್ರೆ ಆ ಕಡೆ ಬ್ಯಾಕ್ ಕಾಣಲ್ಲ. ಹಾಗಾದ್ರೆ ಓನ್ಲಿ 3 ಫೇಸಸ್ ವಿಸಿಬಲ್ ಆದ್ರೆ ಅದನ್ನ ಮುಚ್ಚಿದ ದಾಳ ಅಂತ ಕರಿತೀವಿ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿದ್ರೆ ಅವನು ಕೊಟ್ಟಿದ್ದು ಒಂದು ಓಪನ್ ಡೈಸ್ ಅನ್ನ ಕೊಟ್ಟು ಇದನ್ನ ಫೋಲ್ಡ್ ಮಾಡಿದಾಗ ನಮಗೆ ಡೆಫಿನೆಟ್ಲಿ ಮುಚ್ಚಿದ ದಾಳ ಸಿಗುತ್ತೆ. ಅದು ಯಾವ ಟೈಪ್ ಮುಚ್ಚಿದ ದಾಳ ಸಿಗುತ್ತೆ ಅಂತ ಕ್ವಶನ್ ಕೇಳ್ತಾನೆ. ಹಾಗಾದ್ರೆ ನಾವು ಇದನ್ನ ಆನ್ಸರ್ ಮಾಡ್ಬೇಕಾದ್ರೆ ಫಸ್ಟ್ ಈ ದಾಳದಲ್ಲಿ ನಮಗೆ ಇರುವಂತ 6 ಚಿಹ್ನೆಗಳಲ್ಲಿ ಯಾವ ಚಿಹ್ನೆಗೆ ಯಾವ ಚಿಹ್ನೆ ವಿರುದ್ಧ ಇರುತ್ತೆ ಅಂತ ಮೊದಲು ಕಂಡುಕೊಳ್ಬೇಕು. ಯಾಕೆಂದ್ರೆ 6ಕ್ಕೆ 6 ಮುಖಗಳು ಕಾಣಿಸ್ತಾ ಇದೆ ಅಂದ್ರೆ ಒಂದಕ್ಕೊಂದು ನಾವು ವಿರುದ್ಧ ಮೊದಲೇ ನಾವು ಡಿಸಿಷನ್ ತಗೊಳ್ಬಹುದು. ಹಾಗಾದ್ರೆ ಹೆಂಗಪ್ಪ ಅಂದ್ರೆ ಈ ಅಡ್ಡ ಸಾಲು ಇಲ್ಲಿ ಅಬ್ಸರ್ವ್ ಮಾಡ್ರಿ. ಓಕೆ, ಇಲ್ಲಿ 4 ಮನೆಗಳಿದ್ದಾಗ ಯಾವುದೋ ಒಂದು ಸಿಂಬಾಲ್ ಇಂದ ಅಪೋಸಿಟ್ ಬೇಕಾದ್ರೆ ಇದ್ರ ಸಿಂಬಾಲ್ ಅಪೋಸಿಟ್ ನಿಮ್ಗೆ ಬೇಕಾದ್ರೆ ಅದ್ರ ನೆಕ್ಸ್ಟ್ ಬರುವಂತ ಪೊಸಿಷನ್ ಬಿಟ್ಟು ಅದ್ರ ನೆಕ್ಸ್ಟ್ ಪೊಸಿಷನ್ ಬರ್ಕೋಬೇಕು. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಮೈನಸ್ಗೆ ಅಪೋಸಿಟ್ ಆ ಕಡೆ ಯಾವ್ದು ಬರುತ್ತಪ್ಪ ಅಂದ್ರೆ ಡಿವೈಡೆಡ್ ಬೈ ಬರುತ್ತೆ. ನೆಕ್ಸ್ಟ್ ಇಂಟು ಅಪೋಸಿಟ್ ಯಾವ್ದಪ್ಪ ಅಂದ್ರೆ 8.
ಇಂಟುಗೆ ಅಪೋಸಿಟ್ ಎಟ್ ಅಂತ. ನೆಕ್ಸ್ಟ್ ಫೈನಲಿ ಪ್ಲಸ್ಗೆ ಅಪೋಸಿಟ್ ಯಾವುದಪ್ಪ ಅಂದರೆ ಆ್ಯಶ್. ಪ್ಲಸ್ಗೆ ಅಪೋಸಿಟ್ ಯಾವುದಪ್ಪ ಅಂದರೆ ಆ್ಯಶ್. ಇದರ ಅರ್ಥ ಏನಪ್ಪ ಅಂದರೆ ಇವು ಸೈಡ್ ವಿಂಗ್ಸ್ ಯೂಶುವಲಿ ಅಪೋಸಿಟ್ ಆಗಿರುತ್ತೆ. ಮೈನಸ್ಸಿಗೆ ಅಪೋಸಿಟ್ ಡಿವೈಡೆಡ್ ಬೈ ಇಂಟುಗೆ ಅಪೋಸಿಟ್ ಎಟ್. ಹಾಗಾದ್ರೆ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಇದನ್ನ ಫೋಲ್ಡ್ ಮಾಡಿದಾಗ ನಾ ಯಾವ್ದಾಗುತ್ತೆ ಅಂತ ಅಜ್ಯೂಮ್ ಮಾಡ್ಬೋದು ಈಗ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡ್ರಿ, ಬೇಕಾದ್ರೆ ಇನ್ನೂ ಒಂದ್ಸರಿ ಬರಿತೀನಿ. ಮೈನಸ್ಸಿಗೆ ಅಪೋಸಿಟ್ ಡಿವೈಡೆಡ್ ಬೈ ಇಂಟುಗೆ ಅಪೋಸಿಟ್ ಅಟ್. ನೆಕ್ಸ್ಟ್ ಪ್ಲಸ್ಗೆ ಅಪೋಸಿಟ್ ಆ್ಯಶ್ ಅಂತ ಕರಿತೀವಿ. ಈಗ ಅಬ್ಸರ್ವ್ ಮಾಡಿ, ಫಸ್ಟ್ ಆಪ್ಷನ್ ಅಬ್ಸರ್ವ್ ಮಾಡಿದ್ರೆ ಟಾಪ್ ಸರ್ಫೇಸಲ್ಲಿ ಪ್ಲಸ್ ಕಾಣ್ತಾ ಇದೆ. ಹಾಗಾದ್ರೆ ಪ್ಲಸ್ಸಿಗೆ ಅಪೋಸಿಟ್ ಯಾವುದು? ಆ್ಯಶ್ ಬರ್ಬೇಕಂತ ಹೇಳ್ತೀವಿ. ಹಾಗಾದ್ರೆ ಪ್ಲಸ್ ಮೇಲ್ಗಡೆ ಇದ್ರೆ ಆ್ಯಶ್ ಇಲ್ಲಿ ಕೆಳಭಾಗದಲ್ಲಿ ಕಾಣದ ಇರೋ ಫೇಸಲ್ಲಿ ಇರುತ್ತೆ. ಪ್ಲಸ್ ಆ್ಯಶ್ ಅಪೋಸಿಟ್ ಅಂತ. ನೆಕ್ಸ್ಟ್ ಮೈನಸ್ ಬಂದಾಗ ಮೈನಸ್ಸಿಗೆ ವಿರುದ್ಧ ಯಾವುದು? ಡಿವೈಡೆಡ್ ಬೈ. ಹಾಗಾದ್ರೆ ಮೈನಸ್ ಈ ಕಡೆ ಇದ್ರೆ ಡಿವೈಡೆಡ್ ಬೈ ಆ ಕಡೆ ಇರುವಂಥದ್ದು. ನೆಕ್ಸ್ಟ್ ಇಂಟುಗೆ ಅಪೋಸಿಟ್ ಯಾವುದಪ್ಪ ಅಂದ್ರೆ ಎಟ್. ಇಂಟು ಈ ಕಡೆ ಐತಿ ಅಂದ್ರೆ ಎಟ್ ಆ ಕಡೆ ಇರುತ್ತೆ. ಹಾಗಾದ್ರೆ 3 ನಮಗೆ ಪಾಸಿಬಲ್ ಐತಿ ಅಥವಾ ಇರುವಂತ ಸಾಧ್ಯತೆ ಐತಿ ಅಂದ್ರೆ ಇದೊಂದು ವ್ಯಾಲಿಡ್ ಡೈಸ್ ಅಂತ ಕರಿತೀವಿ. ಈ ರೀತಿಯ ಒಂದು ಮುಚ್ಚ ದಾಳ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತ. ಓಕೆ, ಇದಾಗ್ಬೋದು. ಇದು ಯಾಕಾಗಲ್ಲ? ಹಂಗಾರೆ ಪ್ಲಸ್ ಟಾಪ್ ಅಲ್ಲಿ ಇದ್ರೆ ಪ್ಲಸ್ಗೆ ಅಪೋಸಿಟ್ ಯಾವುದು? ಆ್ಯಶ್. ಹಾಗಾದ್ರೆ ಪ್ಲಸ್ ಟಾಪ್ ಅಲ್ಲಿ ಇದ್ರೆ ಆ್ಯಶ್ ಕೆಳಗಡೆ ಕಾಣದಿರೋ ಫೇಸ್ ಅಲ್ಲಿ ಬರ್ಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದೆ, ಇವೆರಡು ಅಡ್ಜಸ್ಟೆಂಟ್ ಆಗೋದಕ್ಕೆ ಪ್ಲಸ್ ಆ್ಯಶ್ ನಾವು ಅಡ್ಜಸ್ಟೆಂಟ್ ಅಥವಾ ಅಕ್ಕಪಕ್ಕದ ಭಾವಗಳು ಅನ್ನೋದಕ್ಕೆ ವಿರುದ್ಧ ಆಗ್ಬೇಕಾಗಿತ್ತು. ಇದು ಸಾಧ್ಯ ಇಲ್ಲ ಅಂತ. ನೆಕ್ಸ್ಟ್ ಇಲ್ಲಿ ಬಂದ್ರೆ ಇಂಟು ಮೇಲ್ಗಡೆ ಇದೆ, ಇಂಟುಗೆ ಅಪೋಸಿಟ್ ಆ್ಯಶ್. ಹಾಗಾದ್ರೆ ಇಂಟು ಮತ್ತೆ ಆ್ಯಶ್ ಅಪೋಸಿಟ್ ಇರಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಅಕ್ಕಪಕ್ಕ ಇರೋದ್ರಿಂದ ಈ ರೀತಿಯ ದಾಳ ರಚನೆ ಆಗಲು ಸಾಧ್ಯ ಇಲ್ಲ ಅಂತ. ಇನ್ನು ಫೈನಲಿ ಡಿವೈಡೆಡ್ ಬೈ ಇದೆ. ಡಿವೈಡ್ ಬೈ ಅಪೋಸಿಟ್ ಯಾವುದು? ಮೈನಸ್. ಹಾಗಾದ್ರೆ ಡಿವೈಡ್ ಬೈ ಮೇಲ್ಗಡೆ ಐತಿ ಅಂದ್ರೆ ಮೈನಸ್ ಕೆಳಗಡೆ ಕಾಣದೇ ಇರೋ ಫೇಸಲ್ಲಿ ಇರಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಅಡ್ಜಸೆಂಟ್ ಫೇಸಸ್ ಅಲ್ಲಿ ಇರೋದ್ರಿಂದ ಈ ರೀತಿಯ ದಾಳ ರಚನೆ ಆಗಲು ಸಾಧ್ಯ ಇಲ್ಲ. ಹಾಗಾದ್ರೆ ಓವರ್ ಆಗಿ ನೋಡಿದಾಗ ಈ 4 ಆಪ್ಷನ್ ಅಲ್ಲಿ ಯಾವುದು ಸರಿಯಾದ ಆಯ್ಕೆಪ್ಪ ಅಂದ್ರೆ ಆಪ್ಷನ್ 1, ದಟ್ ಈಸ್ ಫಸ್ಟ್ ಒನ್ ಏನಿದೆ ಅದು ನಿಮ್ಗೆ ಕರೆಕ್ಟ್ ಆಗುತ್ತೆ. ಉಳಿದಿದ್ದು ಯಾವುದು ರಚನೆ ಆಗಲು ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಯಾವಾಗ ನೆನ್ಪಿಟ್ಕೊಳ್ಳಿ, ಒನ್ ಥಿಂಗ್ ಹೇಳೋದಾದ್ರೆ ನಾವು ಒಂದು ವರ್ಟಿಕಲ್ ಅಲ್ಲಿ ಹಿಂಗೇನಾದ್ರೂ ಒಂದು ಶೇಪ್ ಅನ್ನ ತಗೊಂಡಾಗ ಈ ರೀತಿ ಶೇಪ್ ಇದ್ದಾಗ ಏನೋ ಒಂದು 1 2 3 4 5 6 ಅಂತ ಹಿಂಗಿತ್ತು ಅಂದ್ರೆ ಯಾವುದೇ ಒಂದು ವರ್ಟಿಕಲ್ ಲೈನನ್ನು ಅಬ್ಸರ್ವ್ ಮಾಡಿದಾಗ ನಮಗೆ ಯಾವುದೇ ಒಂದು ನಂಬರಿಂದ ಅಪೋಸಿಟ್ ಬೇಕಾದ್ರೆ ಕಂಬ ಸಾಲಲ್ಲಿ 4 ಪೊಸಿಷನ್ಸ್ ಕಂಡು ಬಂದ್ರೆ ಒಂದು ಪೊಸಿಷನ್ ನಂಬರ್ ಅಪೋಸಿಟ್ ಬೇಕಾದ್ರೆ ಅದರ ಮುಂದಿನ ಒಂದು ಮನೆಯನ್ನ ಬಿಟ್ಟು ಅದರ ನೆಕ್ಸ್ಟ್ ನಂಬರ್ ಬರ್ಕೊಂಡಾಗ ಅಪೋಸಿಟ್ ಆಗಿರುತ್ತೆ. 1ಗೆ ಅಪೋಸಿಟ್ 3, 2ಗೆ ಅಪೋಸಿಟ್ 4, 5ಗೆ ಅಪೋಸಿಟ್ 6 ಅಂತ. ಅದೇ ಸಪೋಸ್ ಪ್ಯಾಟರ್ನ್ ಹಿಂಗಿರೋ ಬದಲಿ ಈ ರೀತಿ ಇತ್ತಪ್ಪ ಅಂದ್ರೆ 1 2 3 4 5 6 ಹಿಂಗಿದ್ದಾಗ ಕೂಡ ಕಂಬ ಸಾಲಲ್ಲಿ 3 ಮನೆಗಳು ಕಂಡು ಬಂದ್ರೆ ಇಲ್ಲಿ ಒಂದು ಸಂಖ್ಯೆ ಅಪೋಸಿಟ್ ಬರ್ಕೋಬೇಕಾದ್ರೆ ಅದು ಅದರ ಮುಂದಿನ ಒಂದು ಮನೆಯನ್ನೇ ಬಿಟ್ಟು ಅದರ ನೆಕ್ಸ್ಟ್ ನಂಬರ್ನ ಬರ್ಕೋಬೇಕು. 1ಗೆ ಅಪೋಸಿಟ್ 3, 4ಗೆ ಅಪೋಸಿಟ್ 6, ಉಳಿದ ರಿಮೈನಿಂಗ್ ನಂಬರ್ 2ಗೆ ಅಪೋಸಿಟ್ 5 ಆಗಿರುತ್ತೆ ಅದು ಫೋಲ್ಡ್ ಮಾಡಿದಾಗ. ಇನ್ ಕೇಸ್ ಹಿಂಗೂ ಆಗೋ ಬದಲಿ ಸಪೋಸ್ ಈ ರೀತಿ ಇತ್ತಪ್ಪ ಅಂದ್ರೆ 1 2 3 4 5 6 ಪ್ಯಾಟರ್ನ್ ಹಿಂಗಿತ್ತಪ್ಪ ಅಂದ್ರೆ ಕಂಬ ಸಾಲನ್ನ ಅಬ್ಸರ್ವ್ ಮಾಡಿದಾಗ ವರ್ಟಿಕಲ್ ಲೈನ್ ಅನ್ನ 2 ಪೊಸಿಷನ್ಸ್ ಕಂಡು ಬಂತು ಅಂದ್ರೆ ಈ ಸರಿ ಒಂದು ನಂಬರ್ ಇಂದ ಅಪೋಸಿಟ್ ಬರಿಬೇಕಾದ್ರೆ 2 ಪೊಸಿಷನ್ಸ್ ಅನ್ನ ಬಿಟ್ಟು ಅದ್ರ ನೆಕ್ಸ್ಟ್ ಪೊಸಿಷನ್ ಬರೀತಾ ಹೋಗ್ಬೇಕು. 1ಗೆ ಅಪೋಸಿಟ್ 4, 1ಗೆ ಅಪೋಸಿಟ್ 4, 2ಗೆ ಅಪೋಸಿಟ್ 3 4 ಬಿಟ್ಟು 5ನ ಬರಬೇಕು. 2ಗೆ ಅಪೋಸಿಟ್ 5, 2ಗೆ ಅಪೋಸಿಟ್ 5, 3ಗೆ ಅಪೋಸಿಟ್ ಯಾವ್ದಪ್ಪ ಅಂದ್ರೆ 4 5 ಬಿಡಬೇಕು, 6 ಬರೀತಾ ಬರ್ಬೇಕು. 3ಗೆ ಅಪೋಸಿಟ್ 6 ಈ ರೀತಿ ನೀವು ಬರ್ಕೊಳ್ಬೇಕು. ಹಾಗಾದ್ರೆ ಕಂಬ ಸಾಲಲ್ಲಿ 4 ಅಥವಾ 3 ಮನೆ ಬಂದ್ರೆ 1 ಪೊಸಿಷನ್ ಬಿಟ್ಟು ಬರೀಬೇಕು. 2 ಅಥವಾ 1 ಪೊಸಿಷನ್ ಈ ರೀತಿ ಇದ್ರೆ 2 ಮನೆ ಬಿಟ್ಟು ಬರೀಬೇಕು. ಈ ರೀತಿ ಇತ್ತು ಅಂದ್ರೂ ಕೂಡ ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡ್ಬೋದು. ಒಂದು ನಂಬರ್ಗೆ ಅಪೋಸಿಟ್ ಬೇಕಾದಾಗ ವರ್ಟಿಕಲ್ ಲೈನ್ ಬರೀ ಒಂದೊಂದೇ ಪೊಸಿಷನ್ ಕಂಡು ಬರ್ತಾ ಅಂದ್ರೆ ಇದೇ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡ್ಬೋದು. ಹಾಗಾದ್ರೆ ಒಂದು ನಂಬರ್ಗೆ ಅಪೋಸಿಟ್ ಬೇಕಾದ್ರೆ 1ಗೆ ಅಪೋಸಿಟ್ ಯಾವ್ದಪ್ಪ ಅಂದ್ರೆ 2 3 ಬಿಡಬೇಕು, ನೆಕ್ಸ್ಟ್ 4ನ ಬರೀಬೇಕು. 1ಗೆ ಅಪೋಸಿಟ್ 4, 2ಗೆ ಅಪೋಸಿಟ್ 5, ಯಾಕಂದ್ರೆ 3 4 ಬಿಡ್ತೀನಿ 5 ಬರೀತೀನಿ. 3ಗೆ ಅಪೋಸಿಟ್ ಯಾವ್ದು ಅಂತ ಕೇಳಿದ್ರೆ 4 5 ಬಿಡಬೇಕು, 6 ಬರೀಬೇಕು. ಈ ರೀತಿ ನಾವು ಆನ್ಸರ್ ಮಾಡ್ಬೋದು. ಹಾಗಾದ್ರೆ ಈ ಸದ್ಯಕ್ಕೆ ಒಂದು ಕ್ವಶನ್ಗೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್
ಕೆಳಗಿನ ಸ್ತಂಭಾಲೇಖ ನಕ್ಷೆಯು ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯಾದ ರಾಗಿ ಬೆಳೆಯ ಒಂದು ಬೆಳೆಯ ಪ್ರಮಾಣವನ್ನು ಸೂಚಿಸುತ್ತದೆ. ಅದು ಹೆಂಗಿದೆ ಅಂದ್ರೆ 1,000 ಕ್ವಿಂಟಲ್ಗಳು ಕಂಡು ಬರ್ತಾ ಇದೆ. ಹಾಗಾದ್ರೆ ಇದನ್ನ ನಾವೇನಂತೀವಪ್ಪ ಅಂದ್ರೆ ದತ್ತಾಂಶ ವಿಶ್ಲೇಷಣೆ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ ಕಾನ್ಸೆಪ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಒಂದಿಷ್ಟು ಗ್ರಾಫ್ಗಳ ಮೂಲಕ ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಅದರಲ್ಲೇ ಇದು ಪರ್ಟಿಕ್ಯುಲರ್ ಇದು ಯಾವ ಗ್ರಾಫ್ ಅಪ್ಪ ಅಂದ್ರೆ ಬಾರ್ ಗ್ರಾಫ್ ಅಂತ ಕರಿತೀವಿ ಅಥವಾ ಸ್ತಂಭಾಲೇಖ ನಕ್ಷೆ ಅಂತ ಕರಿತೀವಿ. ಹಾಗಾದ್ರೆ ಈ ಸ್ತಂಭಾಲೇಖ ನಕ್ಷೆಯಲ್ಲಿ ಒಂದು ಮೈಸೂರಿನಲ್ಲಿ ಬೆಳೀತಕ್ಕಂಥ ರಾಗಿ ಉತ್ಪಾದನೆಯನ್ನ ಈ ರೀತಿ ವರ್ಷದಿಂದ ವರ್ಷಕ್ಕೆ ಹೆಂಗ್ ಡಿಫ್ರೆನ್ಸ್ ಆಗಿದೆ ಅಂತ ಕೊಟ್ಟಿದ್ದಾನೆ. 2018ರಲ್ಲಿ 5 ಅಂದ್ರೆ ಮತ್ತೆ 5 ಕ್ವಿಂಟಲ್ ಅಂತಲ್ಲ, ಒಂದು ಪ್ರಮಾಣದ ವ್ಯಾಲ್ಯೂ 1000 ಕ್ವಿಂಟಲ್ ಇದೆ. ಹಂಗಾರೆ ಇದು 5 ಅಂದ್ರೆ 5,000 ಕ್ವಿಂಟಲ್ ಅನ್ನು ಬೆಳೆಯುವಂಥದ್ದು. ಅದೇ 2019ರಲ್ಲಿ 10,000 ಕ್ವಿಂಟಲ್, ಒಂದು ಯೂನಿಟ್ 1000 ಇದೆ ಅಂತ 10 ಕ್ವಿಂಟಲ್ ಅಂತಂದ್ರೆ ಅದು 10,000 ಆಗುತ್ತೆ. ನೆಕ್ಸ್ಟ್ 2020ರಲ್ಲಿ 15,000 ಕ್ವಿಂಟಲ್, 2021ರಲ್ಲಿ 12,000 ಕ್ವಿಂಟಲ್, 2022ರಲ್ಲಿ 11.5 ಅಂದ್ರೆ ಅದರ ಅರ್ಥ 11,500 ಕ್ವಿಂಟಲ್ ಅಷ್ಟು ಬೆಳೆದಾರೆ. ಹಾಗಾದ್ರೆ ಈಗ ಅವ್ನ ಕ್ವಶನ್ ಏನಪ್ಪಾ ಅಂದ್ರೆ 2019 ಮತ್ತು 2020ರ ನಡುವೆ ಏರಿಕೆಯಾದ ಶೇಕಡಾವಾರು ರಾಗಿಯ ಬೆಳೆಯ ಉತ್ಪಾದನೆ ಎಷ್ಟು ಅಂತ ಕೇಳ್ತಾನೆ. ಅಂದ್ರೆ 2019 ಅಂಡ್ 2020 ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ ನಾವು. ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, 2019ರಲ್ಲಿ 10,000 ಕ್ವಿಂಟಲ್ ಬೆಳೆದಿದ್ದಾರೆ, 2020ರಲ್ಲಿ 15,000 ಕ್ವಿಂಟಲ್. ಹಾಗಾದ್ರೆ ಇಲ್ಲಿ ಪ್ರಮಾಣಕ್ಕೆ ಹೋಲಿಸಿದ್ರೆ ಇಲ್ಲಿ ಪ್ರಮಾಣದಲ್ಲಿ ಏನಾಗಿದೆ, ಉತ್ಪಾದನೆ ಜಾಸ್ತಿ ಆಗಿದೆ. ಹಾಗಾದ್ರೆ ಉತ್ಪಾದನೆ ಜಾಸ್ತಿ ಆಗಿದೆ ಅಂದ್ರೆ ಅವ್ನ ಕ್ವಶನ್ ಏನಪ್ಪಾ ಅಂದ್ರೆ ಏರಿಕೆಯಾದ ಶೇಕಡಾವಾರು ರಾಗಿ ಉತ್ಪಾದನೆ ಎಷ್ಟಾಗೈತೆ ಅಂತ ಕೇಳ್ತಾನೆ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿ, 2019 ಒಳಗಡೆ 2019 2020 2019 ಅಲ್ಲಿ ಎಷ್ಟು ಕ್ವಿಂಟಲ್, 10 ಅಂದ್ರೆ ಇದು 10,000 ಕ್ವಿಂಟಲ್. 2020ರಲ್ಲಿ 15,000 ಕ್ವಿಂಟಲ್. ಹಾಗಾದ್ರೆ ಡಿಫ್ರೆನ್ಸ್ ಎಷ್ಟಿದೆ, ಇಲ್ಲಿಗಿಂತ ಎಷ್ಟು ಉತ್ಪಾದನೆ ಜಾಸ್ತಿ ಮಾಡಿದ್ದಾರೆ, 5,000 ಕ್ವಿಂಟಲ್. ಹಾಗಾದ್ರೆ ಅವನ ಪ್ರಶ್ನೆ ಏನಪ್ಪಾ ಅಂದ್ರೆ 10,000 ಕ್ವಿಂಟಲ್ಗೆ 5,000 ಕ್ವಿಂಟಲ್ ಜಾಸ್ತಿ ಆದ್ರೆ 100ಕ್ಕೆ ಎಷ್ಟಾಯ್ತು, ಅದನ್ನೇ ನಾವು ಶೇಕಡ ಪ್ರಮಾಣ ಅಂತ ಕರಿತೀವಿ. ಹಾಗಾದ್ರೆ 10,000 ಕ್ವಿಂಟಲ್ ಉತ್ಪಾದನೆಗೆ 5,000 ಕ್ವಿಂಟಲ್ ಜಾಸ್ತಿ ಆಗಿದ್ರೆ 100ಕ್ಕೆ ಎಷ್ಟು ಉತ್ಪಾದನೆ ಜಾಸ್ತಿ ಆಗಿದೆ ಅಂತ ಕೇಳ್ತಾನೆ. ಓಕೆ, ಹಾಗಾದ್ರೆ 5,000 ಅನ್ನೋದು 10,000ಕ್ಕೆ ಜಾಸ್ತಿ ಇದ್ರೆ 100ಕ್ಕೆ ಎಷ್ಟು. ಹಾಗಾದ್ರೆ ಈ 2 0ಗೆ 2 0 ತೆಗೆದಾಕ್ಬಿಡೋಣ, ಈ 2 0ಗೆ ಈ 2 0 ತೆಗೆದಾಕಿದ್ರೆ ರಿಮೈನಿಂಗ್ ಏನು ಉಳಿತಪ್ಪ ಅಂದ್ರೆ 50% ಅಷ್ಟು ಉತ್ಪಾದನೆ ಜಾಸ್ತಿ ಆಗಿದೆ. ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗತ್ತೆ, ಇದು 10 ವ್ಯಾಲ್ಯೂ, ಇದು 15 ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ, 5 ಅಂದ್ರೆ 10ಕ್ಕೆ 5 ಜಾಸ್ತಿ ಆಗೈತೆ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ 50% ಅಷ್ಟು ಉತ್ಪಾದನೆ ಜಾಸ್ತಿ ಆಗಿದೆ ಅಂತ. ಇದನ್ನೇ ನಾವು ಶೇಕಡ ಪ್ರಮಾಣ ಅಂತ ಕರಿತೀವಿ. ಹಾಗಾದ್ರೆ ಆಪ್ಷನ್ ಯಾವ್ದಪ್ಪ ಅಂದ್ರೆ 50% ಅಂದ್ರೆ ಆಪ್ಷನ್ 1. ಓಕೆ, ಈ ರೀತಿ ನಾವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಒಂದು ಕಾರಿನ ವೇಗವನ್ನು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ನಂತೆ ಹೆಚ್ಚಿಸಲಾಗುತ್ತದೆ. ಮೊದಲ 1 ಗಂಟೆ ಅವಧಿಯಲ್ಲಿ ಆ ಕಾರು 35 ಕಿಲೋಮೀಟರ್ ದೂರವನ್ನ ಕ್ರಮಿಸಿದ್ದರೆ ಹಾಗಾದರೆ 7 ಗಂಟೆ ಅವಧಿಯಲ್ಲಿ ಅದು ಕ್ರಮಿಸಿದ ದೂರವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಅಂದ್ರೆ ಇದೊಂದು ದೂರ ವೇಗ ಕಾಲ ಅಂತ ಒಂದು ಚಾಪ್ಟರ್ ಅಲ್ಲಿ ಬರುವಂತದ್ದು. ಹಾಗಾದ್ರೆ ಅವನು ಕ್ವಶನ್ ಅಲ್ಲಿ ಏನ್ ಹೇಳ್ತಿದ್ದಾನಪ್ಪ ಅಂದ್ರೆ ಒಂದು ಕಾರ್ ಮೂವಿಂಗ್ ಅಲ್ಲಿದೆ, ಆ ಕಾರಿನ ವೇಗ ಹೆಂಗಿದಪ್ಪ ಅಂದ್ರೆ ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ನಂತೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಹಾಗಾದ್ರೆ ಫಾರ್ ಎವ್ರಿ 30 ಮಿನಿಟ್ಸ್ಗೆ 2 ಕಿಲೋಮೀಟರ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ 1 ಅವರಿಗೆ ಅಂದ್ರೆ 60 ಮಿನಿಟ್ಸ್ಗೆ ಏನಾಗುತ್ತೆ, 4 ಕಿಲೋಮೀಟರ್ ಇನ್ಕ್ರೀಸ್ ಆಗುತ್ತೆ. ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ ಜಾಸ್ತಿ ಆದ್ರೆ 1 ಅವರ್ 60 ನಿಮಿಷಕ್ಕೆ 4 ಕಿಲೋಮೀಟರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಹಾಗಾದ್ರೆ ಅವ್ನು ಮತ್ತೆ ಮುಂದ್ ಮಾಹಿತಿ ಏನ್ ಹೇಳ್ದ, ಮೊದಲ ಫಸ್ಟ್ 1 ಅವರ್ ಅಲ್ಲಿ ಆ ಕಾರು ಎಷ್ಟು ಕಿಲೋಮೀಟರ್ ಹೋಗಿದೆ, 35 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನು ಕ್ರಮಿಸಿದೆ. ಅಂದ್ರೆ ಫಾರ್ ಫಸ್ಟ್ ಅವರ್ಗೆ ಎಷ್ಟಾಗಿದೆ ಅಂತ 35 ಕಿಲೋಮೀಟರ್. ಹಾಗಾದ್ರೆ ನೀವು ಹೇಳಿ, ಎವ್ರಿ ಅವರಿಗೆ 4 ಕಿಲೋಮೀಟರ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾದ್ರೆ ನನಗೆ ಈಗ ಏನ್ ಬೇಕು, 7 ಅವರ್ಸಿಗೆ ಬೇಕು. ಹಾಗಾದ್ರೆ ಈಗ ಹೇಳಿ, ಸೆಕೆಂಡ್ ಅವರಿಗೆ ಏನಾಗುತ್ತೆ, 4 ಇನ್ಕ್ರೀಸ್ ಆದರೆ 39 ಸ್ಪೀಡ್ ಆಗುತ್ತೆ. ಥರ್ಡ್ ಅವರಿಗೆ ಮತ್ತೆ 4 ಇನ್ಕ್ರೀಸ್ ಆದರೆ 43 ಆಗುತ್ತೆ. ಫೋರ್ತ್ ಅವರಿಗೆ 47 ಆಗುತ್ತೆ. ಫಿಫ್ತ್ ಅವರಿಗೆ 51 ಆಗುತ್ತೆ. ಸಿಕ್ಸ್ತ್ ಅವರಿಗೆ 54 ಆಗುತ್ತೆ. ಹಾಗಾದರೆ 7th ಅವರಲ್ಲಿ
55 ಆಗುತ್ತೆ, ಸಾರಿ 55 ಆಗುತ್ತೆ. ಲಾಸ್ಟ್ ಅವರಲ್ಲಿ 59 ಆಗುತ್ತೆ. ಹಾಗಾದ್ರೆ ಈಗ ಲಾಸ್ಟಲ್ಲಿ ನಾವು ಇದನ್ನೇನು ಮಾಡಬೇಕಪ್ಪ ಅಂದರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತ ಕೇಳ್ತಾನೆ. ಹಾಗಾದ್ರೆ 35 + 39 43 47 51 55 59 ಇವನ್ನೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೋ ಅದೇ ಟೋಟಲ್ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಇದನ್ನ ಡಿಫ್ರೆಂಟ್ ವೇದಲ್ಲಿ ನಾವು ಆ್ಯಡ್ ಮಾಡ್ಬೋದು. ಯೂನಿಟ್ ಡಿಜಿಟ್ ಅನ್ನು ನೋಡ್ಕೊಂಡು ನೀವು ಸಮ್ ಮಾಡ್ಬೋದು. ಅಂದ್ರೆ ಬರೀ ಬಿಡಿ ಸ್ಥಾನದಲ್ಲಿರೋ ಸಂಖ್ಯೆಯನ್ನು ಕೂಡಿಸಿದಾಗ ಮೊತ್ತ ಎಷ್ಟು ಬರುತ್ತೋ ಅದರ ಬೇಸ್ ಮೇಲೆ ನೀವು ಆನ್ಸರ್ ಮಾಡಿ. ಫಾರ್ ಎಕ್ಸಾಂಪಲ್ ಇದು 9 3 12 12 7 19 20 25 25 9 34 ಅಂತ ಬರುತ್ತೆ. ಲಾಸ್ಟ್ ಯೂನಿಟ್ ಡಿಜಿಟಲ್ ಸಾರಿ 9 5 14 17 24 25 30 ಪ್ಲಸ್ 9 39 ಅಂದ್ರೆ ಲಾಸ್ಟ್ ಅಲ್ಲಿ 9 ಬಿಡಿ ಸ್ಥಾನದಲ್ಲಿ ಬರುವಂತ ಆನ್ಸರ್ ಯಾವ್ದಪ್ಪ 329 ಆಗುತ್ತೆ. ಇಲ್ಲ ನಾನು ಇದನ್ನ ಆ್ಯಡ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ ನೀವು ಆ್ಯಡ್ ಮಾಡ್ಬೋದು. ಹೆಂಗಪ್ಪ ಅಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಆ್ಯಡ್ ಮಾಡೋ ರೀತಿ, ಇದು ಟೋಟಲ್ 7 ಕ್ವಾಂಟಿಟೀಸ್ ಇದೆ. 7 ಕ್ವಾಂಟಿಟೀಸ್ ಅಲ್ಲಿ ನೀವು ಬೇಕಾದ್ರೆ ಎವರೇಜ್ ತಗೊಂಡು ಮಾಡ್ಬೋದು. ಎವರೇಜ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಈ ಕಡೆ 3 ಬಿಟ್ಟು ಆ ಕಡೆ 3 ಬಿಟ್ಟು ಮಿಡ್ಲಲ್ಲಿ 47 ಇರುತ್ತೆ. ಎವರೇಜ್ 47 ಅಂದ್ರೆ ಪ್ರತಿಯೊಂದು 47 ಇದ್ದಂಗೆ 47 × 7 ಮಾಡ್ಬೋದು ಒನ್ ಥಿಂಗ್. ಇಲ್ಲಪ್ಪ ಅಂದ್ರೆ ನಮಗೆ ಸ್ಕೂಲ್ ಡೇಸ್ ಅಲ್ಲಿ ಒಂದು 10th ಕ್ಲಾಸಲ್ಲಿ ಒಂದು ಪ್ರತಿಯೊಂದು 2 ದತ್ತಾಂಶದ ನಡುವಿನ ಡಿಫ್ರೆನ್ಸ್ ಎಲ್ಲಾ ಕಡೆ ಸೇಮ್ ಇತ್ತು ಅಂದ್ರೆ 4 ಎಲ್ಲಾ ಕಡೆ ಸೇಮ್ ಇದ್ದಾಗ ಒಂದು ಫಾರ್ಮುಲಾ ಮಾಡ್ತಿದ್ವಿ. ಸಮ್ ಆಫ್ n ಟರ್ಮ್ಸ್ ಈಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ ಎಲ್ ಅಂತ. ಅಂದ್ರೆ n ಅಂದ್ರೆ 7 ಟರ್ಮ್ಸ್ ಡಿವೈಡೆಡ್ ಬೈ 2 ಇಂಟು a ಅಂದ್ರೆ ಫಸ್ಟ್ ಟರ್ಮ್ 35 ಪ್ಲಸ್ ಎಲ್ ಅಂದ್ರೆ ಲಾಸ್ಟ್ ಟರ್ಮ್ 59. ಅಲ್ಲಿಗೆ 7/2 ಇಂಟು 35 ಪ್ಲಸ್ 59 ಅಂದ್ರೆ 35 9 44 ಪ್ಲಸ್ 50 ಅಂದ್ರೆ 94 ಆಗುತ್ತೆ. ಅಲ್ಲಿಗೆ 2 1 2 4 8 1 ಉಳಿತು 14 ಆಯ್ತು 2 ಒಳ್ಳೆ ಅಂದ್ರೆ 47 × 7 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 7 7 49 4 ಉಳಿತು 7 4 28 4 32 ಅಂದ್ರೆ ಇದ್ರದ್ದು ಕರೆಕ್ಟ್ ಆಗಿರೋ ಆನ್ಸರ್ ಎಷ್ಟಪ್ಪ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ 329 ಕಿಲೋಮೀಟರ್ ಎಕ್ಸಾಕ್ಟ್ ಆನ್ಸರ್. ಓಕೆ, ಸೊ ಫಾರ್ ಫಸ್ಟ್ ಅವರ್ 35 ಆದ್ರೆ ನೆಕ್ಸ್ಟ್ ಕೆಲವೊಬ್ರು 2 ಮಾಡ್ಬೋದು. ನೀವು ಇಲ್ಲಿ 2 ಇನ್ಕ್ರೀಸ್ ಮಾಡ್ತೀರಿ, ಅದು 30 ಮಿನಿಟ್ಸಿಗೆ 2, ಬಟ್ 1 ಅವರ್ ಅಲ್ಲಿ ತಗೊಂಡಾಗ 4 ಕಿಲೋಮೀಟರ್ ಆಗಿರೋದ್ರಿಂದ 4 ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೇಕು. ಅಪ್ ಟು 7 ಅವರ್ ಮಾಡ್ಕೊಂಡಾಗ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತಪ್ಪ ಅಂದ್ರೆ 329 ಕಿಲೋಮೀಟರ್ಗಳು ಅದು ಕ್ರಮಿಸಿರುವ ದೂರ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ರು 500 ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಹಾಗೂ 10% ಎಂಬ ಸತತ 2 ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟಾಗಿರುತ್ತದೆ ಅಂತ ಕೇಳ್ತಾನೆ. ಸೊ ಇದೊಂದು ಪ್ರಾಫಿಟ್ ಅಂಡ್ ಲಾಸ್ ಅಥವಾ ಡಿಸ್ಕೌಂಟ್ ಮೇಲೆ ಬರುವಂತ ಒಂದು ಕಾನ್ಸೆಪ್ಟ್ ಇದೆ ಇದು. ಸೊ ಇಮ್ಯಾಜಿನ್ 500 ರೂಪಾಯಿದು ಒಂದು ವಸ್ತು ಇದೆ. ಫಸ್ಟ್ ಟೈಮ್ ಏನ್ ಮಾಡ್ತಾರಂತೆ 40% ಡಿಸ್ಕೌಂಟ್ ಕೊಡ್ತಾರಂತೆ. ಫಸ್ಟ್ ಟೈಮ್ 40% ರಿಯಾಯಿತಿ ಕೊಡ್ತಾರಂತೆ. 40% ರಿಯಾಯಿತಿ ಅಂದ್ರೆ ಏನಪ್ಪಾ ಅಂದ್ರೆ 100 ರೂಪಾಯಿ ವಸ್ತುವಿಗೆ 40 ರೂಪಾಯಿ ಅಂಗಡಿ ಕಡೆಯಿಂದ ಬಿಡ್ತಾ ಇದಾರೆ ಅಂತ. ಇದನ್ನ ನಾವು ಡಿಸ್ಕೌಂಟ್ ಅಂತ ಕರಿತೀವಿ. ಹಾಗಾದ್ರೆ 500 ರೂಪಾಯಿಗೆ ಫಸ್ಟ್ ಟೈಮ್ 40% ಬಿಟ್ಬಿಟ್ರೆ ಅದೇ ಕಾನ್ಸೆಪ್ಟ್ ಅಲ್ಲಿ ಅದೇ ಮೊತ್ತ ಅಂದ್ರೆ ಅದೇ 500 ಮೇಲೆ ಸೆಕೆಂಡ್ ಬಾರಿ ಫಸ್ಟ್ 30% ಒಮ್ಮೆ ಮತ್ತೆ 10% ಒಮ್ಮೆ 2 ಸಾರಿ ಡಿಸ್ಕೌಂಟ್ ಮಾಡಿದಾಗ ಫಸ್ಟ್ ಟೈಮ್ ಬಿಟ್ಟಂತ ಡಿಸ್ಕೌಂಟ್ ಸೆಕೆಂಡ್ ಟೈಮ್ ಬಿಟ್ಟಂತ ಡಿಸ್ಕೌಂಟ್ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ತದೆ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಟೈಮ್ ನೋಡಿದಾಗ ಫಸ್ಟ್ ಡಿಸ್ಕೌಂಟ್ ನೋಡೋಣ. 500 ರುಪೀಸ್ಗೆ ನಿಮಗೆ 40% ಡಿಸ್ಕೌಂಟ್ ಅಂದ್ರೆ ಎಷ್ಟು ರೂಪಾಯಿ ಲೆಸ್ ಆಗುತ್ತೆ? 500ಗೆ 40% ಅಂದ್ರೆ 40 ಡಿವೈಡ್ ಬೈ 100. ಹಾಗಾದ್ರೆ ಈ 2 0 ಕ್ಯಾನ್ಸಲ್ ಮಾಡಿದ್ರೆ 40 × 5 ಅಂದ್ರೆ 200 ರುಪೀಸ್. ಇದು ಫಸ್ಟ್ ಟೈಮ್ ಡಿಸ್ಕೌಂಟ್, ಫಸ್ಟ್ ಡಿಸ್ಕೌಂಟ್. ಓಕೆ, ಇದು ಒಂದು ಸೈಡ್ ಇರಲಿ. ನೆಕ್ಸ್ಟ್ ಟೈಮ್ ಬಂದಾಗ ಸೆಕೆಂಡ್ ಟೈಮ್ ಅಲ್ಲಿ ಏನಾಗಿದೆ, ಬರೀ ಒಂದೇ ಟೈಮ್ ಡಿಸ್ಕೌಂಟ್ ಕೊಟ್ಟಿಲ್ಲ, 2 ಬಾರಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ 30% ಪ್ಲಸ್ 10%. ಹಾಗಾದ್ರೆ ಅದನ್ನ ಹೆಂಗ್ ಮಾಡ್ಬೋದು? 500 30% ಅಂದ್ರೆ 2 0 ಹೋದ್ರೆ 150 ರುಪೀಸ್. 150 ರುಪೀಸ್ ಆಯ್ತು. ಹಾಗಾದ್ರೆ ಈಗ ಸೆಕೆಂಡ್ ಟೈಮ್ 10% ಡಿಸ್ಕೌಂಟ್ ಕೊಡ್ಬೇಕಾದ್ರೆ 500ರಲ್ಲಿ 150 ಕಳೆದು ಬಿಟ್ಟಿರ್ತೀವಿ. ಹಾಗಾದ್ರೆ 500ರಲ್ಲಿ 150 ಕಳೆದ್ರೆ ಇನ್ನು 350 ರೂಪಾಯಿ ಮಾತ್ರ ಉಳಿತು. ಆ 350 ರೂಪಾಯಿ ಮೇಲೆ 10%. ಹಾಗಾದ್ರೆ ಈಗ ಈ 0 ಕ್ಯಾನ್ಸಲ್ ಆಯ್ತಪ್ಪ ಅಂದ್ರೆ
ಇದು 35 rupees. ಹಾಗಾದ್ರೆ ಒಟ್ಟಾರೆ ಸೆಕೆಂಡ್ ಟೈಮ್ ನಮ್ಗೆ 150 ಪ್ಲಸ್ 35 ಅಂದ್ರೆ 185 ರೂಪಾಯಿ ಡಿಸ್ಕೌಂಟ್ ಸಿಕ್ಕಂಗಾಯ್ತು. ಹಾಗಾದ್ರೆ ಈಗ ಒಂದು ಕ್ವಶನ್ ಬಹಳ ಸಿಂಪಲ್ ಇದೆ. ಇದನ್ನ ನಾವು ಸೆಕೆಂಡ್ ಟೈಮ್ ಡಿಸ್ಕೌಂಟ್ ಅಂತ ಕರಿತೀವಿ. ಇದನ್ನ ಸೆಕೆಂಡ್ ಟೈಮ್ ಡಿಸ್ಕೌಂಟ್ ಅಂತ ಕರಿತೀವಿ. ಹಾಗಾದ್ರೆ ಅವ್ನ ಕ್ವಶನ್ ಏನಪ್ಪಾ ಅಂದ್ರೆ ಫಸ್ಟ್ ಟೈಮ್ ಕೊಟ್ಟಂತ ಡಿಸ್ಕೌಂಟ್ ಸೆಕೆಂಡ್ ಟೈಮ್ ಕೊಟ್ಟಂತ ಡಿಸ್ಕೌಂಟ್ ನಡುವಿನ ಡಿಫರೆನ್ಸ್ ಎಷ್ಟಿದೆ ಅಂತ ಕೇಳ್ತಾನೆ. ಹಾಗಾದ್ರೆ ಫಸ್ಟ್ ಟೈಮ್ ಕೊಟ್ಟಾಗ 200 rupees ಆಗಿತ್ತು. ಈಗ ಸೆಕೆಂಡ್ ಟೈಮ್ ಇವೆರಡದ್ದು ಡಿಸ್ಕೌಂಟ್ ಕೊಟ್ಟಾಗ ಎಷ್ಟು ಕೊಟ್ಟಾಗ 185 rupees ಆಗ್ತದೆ. ಡಿಫರೆನ್ಸ್ ಎಷ್ಟು ಬರುತ್ತೆ? 15 ರೂಪಾಯಿ. ಹಾಗಾದ್ರೆ ಇದರ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ 3 is the right answer. That is 15 rupees. Okay. ಫಸ್ಟ್ ಟೈಮ್ 500 40% ಅಂದ್ರೆ 200 rupees ಫಸ್ಟ್ ಟೈಮ್ ಡಿಸ್ಕೌಂಟ್. ಬಟ್ ಸೆಕೆಂಡ್ ಟೈಮ್ ಅಲ್ಲಿ ಅದೇ ಮೊತ್ತದ ಮೇಲೆ ಎರಡು ಟೈಮ್ ಡಿಸ್ಕೌಂಟ್ ಕೊಟ್ಟಿದ್ದಕ್ಕೆ 500 30% ಅಂದ್ರೆ 150 rupees ಲೆಸ್ ಆಗುತ್ತೆ. ಅದು ಒಂದು ಡಿಸ್ಕೌಂಟ್. ಪ್ಲಸ್ 500 ಒಳಗಡೆ 150 ರೂಪಾಯಿ ಕಳೆದ್ರೆ 350 ಮೇಲೆ 10% ತೆಗೆದ್ವಿ ಅಂದ್ರೆ 35 rupees. ಒಟ್ಟಾರೆ 185 rupees ಡಿಸ್ಕೌಂಟ್ ಆಯ್ತು. ಹಾಗಾದ್ರೆ 200 ಒಳಗಡೆ 185 ಕಳೆದ್ರೆ ಎಷ್ಟಪ್ಪ ಡಿಫರೆನ್ಸ್ ಅಂದ್ರೆ 15 rupees. ನಿಮ್ಗೆ ಆನ್ಸರ್ ಬರುವಂತ. ನೆಕ್ಸ್ಟ್, ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ ಮತ್ತು ಒಂದು ಅಡ್ಡ ರಸ್ತೆ ಕೂಡುವಿಕೆ ಅಥವಾ ಕ್ರಾಸಿಂಗಿಗೆ ಬರುತ್ತಾನೆ. ಬಲಕ್ಕೆ ಹೋಗುವ ರಸ್ತೆ ವಿಶ್ವವಿದ್ಯಾಲಯದಿಂದ ಕೊನೆಗೊಳ್ಳುತ್ತದೆ. ನೇರವಾಗಿ ಮುಂದೆ ಆಸ್ಪತ್ರೆ ಇದೆ. ಹಾಗಾದರೆ ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ ಅಂತ ಹೇಳಿ, ಇದು ದಿಕ್ಕುಗಳನ್ನು ಒಂದು ಚಾಪ್ಟರ್ ಅಥವಾ ಡೈರೆಕ್ಷನ್ ಸೆನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈ ದಿಕ್ಕುಗಳ ಮೇಲೆ ಏನ್ ಕೇಳಿದನಪ್ಪ ಅಂದ್ರೆ, ಪ್ರಕಾಶ್ ಒಂದು ರಂಗಮಂದಿರಕ್ಕೆ ಸಿನಿಮಾ ಹಾಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನಂತೆ. ಸೊ ಅವನ ಮನೆ ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸ್ತಾ ಇದ್ದಾನಂತೆ. ಹಾಗಾದ್ರೆ ಇಮ್ಯಾಜಿನ್, ನಾ ಇಲ್ಲಿ ಒಂದು ಡಯಾಗ್ರಾಮ್ ಅನ್ನು ಇಮ್ಯಾಜಿನ್ ಮಾಡಿದರೆ, ಇದು ಪೂರ್ವ, ನಿಮ್ಮ ಬಲಕ್ಕಿರುವಂಥದ್ದು ಪೂರ್ವ, ನೆಕ್ಸ್ಟ್ ಮೇಲ್ಗಡೆ ಉತ್ತರ, ಕೆಳಗಡೆ ದಕ್ಷಿಣ, ಎಡಗಡೆ ಪಶ್ಚಿಮ ಅಂತ ಕರಿತೀವಿ. ಹಾಗಾದ್ರೆ ನೀವು ಹೇಳಿ, ಇಲ್ಲಿ ತನ್ನ ಮನೆ ಇದೆ ಅಂತ ಅಜ್ಯೂಮ್ ಮಾಡಿ. ತನ್ನ ಮನೆಯಿಂದ ಪೂರ್ವದಿಂದ ಹೊರಟ. ಈಗ ಹಾಗಾದ್ರೆ ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ ಮತ್ತು ಮುಂದೆ ಪ್ರಾರಂಭಿಸಿದ ಮೇಲೆ ಮುಂದೆ ಒಂದು ಅಡ್ಡ ರಸ್ತೆ ಬರುತ್ತೆ ಅಂತ ಹೇಳ್ತಾನೆ. ಅಡ್ಡ ರಸ್ತೆ ಅಂದ್ರೆ ಇದೊಂದು ಜಂಕ್ಷನ್, ಇದೊಂದು ಕ್ರಾಸ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಈ ಕ್ರಾಸ್ ಬಂದಾಗ, ಅಡ್ಡ ರಸ್ತೆ ಕೂಡುವಿಕೆ ಬಂದಾಗ ಬಲಕ್ಕೆ ಹೋದ್ರೆ, ಹಾಗಾದ್ರೆ ನಾನು ಏನಾದ್ರೂ ಸಪೋಸ್ ನಾನು ಪೂರ್ವಕ್ಕೆ ಹೊರಟೀನಿ ಅಂದ್ರೆ ನನ್ನ ಬಲ ಅಂದ್ರೆ ಈ ಕಡೆ ಆಗುತ್ತೆ, ನಾರ್ತ್ ಫೇಸಿಂಗ್ ಆಗುತ್ತೆ. ಹಾಗಾದ್ರೆ ಬಲಕ್ಕೆ ಹೋಗೋದಾದ್ರೆ ಏನ್ ಬರುತ್ತಂತ ಅವನಿಗೆ, ಅಲ್ಲೊಂದು ವಿಶ್ವವಿದ್ಯಾನಿಲಯ ಬರುತ್ತಂತ. ಅವನು ಬಲಕ್ಕೆ ಹೋದ ಅಂದ್ರೆ ವಿಶ್ವವಿದ್ಯಾನಿಲಯ ಬರುತ್ತೆ. ಅದೇ ಕೊನೆಗೊಳ್ಳುತ್ತದೆ. ನೇರವಾಗಿ ಮುಂದೆ, ಅದೇ ಬಲಕ್ಕೆ ಹೋಗೋ ಬದಲಿ ನೇರವಾಗಿ ಬಂದ ಅಂದ್ರೆ ಏನ್ ಬರುತ್ತಂತೆ, ಇಲ್ಲೊಂದು ಆಸ್ಪತ್ರೆ ಅಥವಾ ಹಾಸ್ಪಿಟಲ್ ಬರುತ್ತಂತೆ. ಹಾಗಾದ್ರೆ ಅವನ್ ಕ್ವಶನ್ ಈಗ ರಂಗಮಂದಿರ ಯಾವ ದಿಕ್ಕಿನಲ್ಲಿ ಇದೆ ಅಂತ ಕ್ವಶನ್ ಕೇಳ್ತಾನೆ. ಹಂಗೆ ಇಮ್ಯಾಜಿನ್ ಮಾಡಿ ನೋಡಿದಾಗ ಇರುವಂತ ಮೇನ್ ಡೈರೆಕ್ಷನ್ಸ್ 4ರಲ್ಲಿ ಪೂರ್ವದಿಂದ ಮನೆ ಬಿಟ್ಟಿದಾನಂದ್ರೆ ಉತ್ತರಕ್ಕೆ ಹೋದ್ರಂತೂ ರಂಗಮಂದಿರ ಸಿಗಲ್ಲ. ಸೊ ಸ್ಟ್ರೇಟ್ ಬಂದ್ರು ಕೂಡ, ಪಶ್ಚಿಮಕ್ಕೆ ಬಂದ್ರು ಕೂಡ ಆಸ್ಪತ್ರೆ ಅಲ್ಲಿರೋದು, ಅಲ್ಲಿ ಸಿಗಲ್ಲ. ಹಾಗಾದ್ರೆ ಅವನೀಗ ಒಂದೇ ಒಂದು ಆಪ್ಷನ್ ಏನಪ್ಪಾ ಅಂದ್ರೆ, ಇಮ್ಯಾಜಿನ್ ಮಾಡಿ ನೋಡಿದಾಗ ಅವನ ಕೆಳಗಡೆ ಏನಾಗಿರ್ಬೋದು, ಇಲ್ಲೊಂದು ರಂಗಮಂದಿರ ಇರ್ಬೋದೇನಂತ ಊಹೆ ಅಷ್ಟೇ. ಅಧಿಕೃತವಾಗಿ ಅವರ ಕೀ ಆನ್ಸರ್ ಬಿಡೋವರೆಗೂ ನಾವು ವೇಟ್ ಮಾಡುವಂಥದ್ದು. ಯಾಕೆಂದ್ರೆ ಇಲ್ಲಿ ಅವನೆಲ್ಲೂ ಮೆನ್ಷನ್ ಮಾಡಿಲ್ಲ. ಬಟ್ ನಮ್ಮ ಅಜೂಮ್ಷನ್ ಪ್ರಕಾರ ಇಲ್ಲಿ ರಂಗಮಂದಿರ ಈಗ ಸದ್ಯಕ್ಕೆ ಯಾವ್ದಾಗತ್ತಪ್ಪ ಅಂದ್ರೆ ದಕ್ಷಿಣಕ್ಕೆ ಹೋದ್ರೆ ಸಿಗುವಂತ ಒಂದು ಚಾನ್ಸಸ್ ಇರೋದ್ರಿಂದ ನಮ್ಮ ಆನ್ಸರ್ ಈಗ ಸದ್ಯಕ್ಕೆ ಯಾವ್ದು ಹಾಕ್ತಿವಿ ಅಂದ್ರೆ ದಕ್ಷಿಣ ಅನ್ನೋದು ಆಗಿರುವಂತದ್ದು. ಬಲಕ್ಕೆ ಹೋದ್ರೆ ಉತ್ತರ, ಅಲ್ಲಿ ವಿಶ್ವವಿದ್ಯಾನಿಲಯ ಇದೆ. ಸ್ಟ್ರೇಟ್ ಹೋದ್ರೆ ಆಸ್ಪತ್ರೆ ಇದೆ. ಮತ್ತೆ ಇನ್ನು ಉಳಿದಿರುವಂತ ಪಾಸಿಬಿಲಿಟಿ ಯಾವ್ದಪ್ಪ ಅಂದ್ರೆ ಇನ್ನ ಕೆಳಗಡೆ ಬರಬೇಕು. ಕೆಳಗಡೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನಿಮ್ಮ ಆನ್ಸರ್ ದಕ್ಷಿಣದಲ್ಲಿ ಇರ್ಬೋದು ಅಂತ. ಅಧಿಕೃತವಾಗಿ ಈ ಆನ್ಸರ್ ಬಿಡೋವರೆಗೆ ವೇಟ್ ಮಾಡುವಂಥದ್ದು. ನೆಕ್ಸ್ಟ್, ಕೆಳಗಿನ ಪದಗಳನ್ನು ಪದಕೋಶ ಅಥವಾ ಡಿಕ್ಷನರಿಯದ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದವನ್ನು ಗುರುತಿಸಿ. ಇದೊಂದು ಲಾಜಿಕಲಿ ರೀಸನಿಂಗ್ ಬೇಸ್ಡ್ ಕ್ವಶನ್. ಇದು ಇಲ್ಲಿ ಏನಪ್ಪಾ ಅಂದ್ರೆ ಇಂಗ್ಲಿಷ್ ವರ್ಣಮಾಲೆ ಡಿಕ್ಷನರಿಯ ಪ್ರಕಾರ ಈ 5 ವರ್ಡ್ಗಳನ್ನ ಹೊಂದಿಸಿ ಬರೆದಾಗ, ಅಕಾರ್ಡಿಂಗ್ ಟು ಅದ್ರ ಪ್ರಕಾರ ಹೊಂದಿಸಿ ಬರೆದಾಗ, ಸೊ 3ನೇ ಟರ್ಮ್ ಯಾವ್ದಾಗಿ ಬರುತ್ತೆ ಅಂತ ಕ್ವಶನ್ ಕೇಳ್ತದೆ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿ, ಫಸ್ಟ್ ಎಲ್ಲ ಅಕಾರ್ಡಿಂಗ್ ಟು ಡಿಕ್ಷನರಿ ಎಲ್ಲ ಅಬ್ಸರ್ವ್ ಮಾಡಿರ್ತೀವಿ ನಾವು. ಅಲ್ಫಾಬೆಟಿಕಲ್ ವೈಸ್ ತಗೊಂಡಾಗ ಎ ಬಿ ಸಿ ಡಿ ಈ ರೀತಿ ಶುರುವಾಗಿರುತ್ತೆ. ಇವೆಲ್ಲ ವರ್ಡ್ಗಳನ್ನ ಅಬ್ಸರ್ವ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಸಿ ಇದೆ. ಎಲ್ಲವೂ ಸಿನೇ ಇದೆ. ಹಂಗಾರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಸಿನೇ ಬರುತ್ತೆ ಅನ್ಕೊಡಿ. ಸಿ 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 5 ಟರ್ಮ್ಸ್ ಇದೆ, 5 ಬರ್ಕೊಂಡ್ವಿ.
ನೆಕ್ಸ್ಟ್ ಹಂಗೆ ಅಬ್ಸರ್ವ್ ಮಾಡಿದ್ರೆ ಸಿ ಜೊತೆಗೆ ಸಫಿಕ್ಸ್ ಎ ಆಗುವಂಥದ್ದು ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಸಿ ಜೊತೆಗೆ ಎ ಅಂದ್ರೆ ಓ ಅಂದ್ರೆ ಬರಲ್ಲ, ಎ ಅಂದ್ರೆ ಇದು ಬರುವ ಸಾಧ್ಯತೆ ಇದೆ. ನೆಕ್ಸ್ಟ್ ಮತ್ತೆ ಇದು ಓನು ಬರಲ್ಲ, ಇಲ್ಲಿ ಓನು ಬರಲ್ಲ, ಇದು. ಹಾಗಾದ್ರೆ ಈಗ ನೋಡಿ ಕ್ಯಾಶುವಲ್, ಕಾವೇರಿ ಇವು ಬರುತ್ತೆ. ಹಾಗಾದ್ರೆ ಇದರಲ್ಲಿ ಮತ್ತೆ ಎ ಜೊತೆಗೆ ಸಫಿಕ್ಸ್ ನೋಡ್ಬೇಕು. ಎ ಜೊತೆಗೆ ಯು ಇದೆ, ಎ ಜೊತೆಗೆ ಎಸ್ ಇದೆ. ಹಾಗಾದ್ರೆ ಫಸ್ಟ್ ಬರುವಂತದ್ದು ಯಾವ್ದಪ್ಪ ಅಂದ್ರೆ ಎ ಜೊತೆಗೆ ಸಫಿಕ್ಸ್ ಎಸ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಯಾವ್ದಾಗತ್ತಪ್ಪ ಅಂದ್ರೆ ಫಸ್ಟ್ ಕೆ ಸಿ ಎ ಎಸ್ ಯು ಎ ಎಲ್ ಅಂತ, ಇದು ಕ್ಯಾಶುವಲ್ ಅನ್ನೋದು ಒಂದೇ ವರ್ಡ್ ಆಗಿರುತ್ತೆ. ಓಕೆ, ಫಸ್ಟ್ ವರ್ಡ್ ಯಾವ್ದಪ್ಪ ಅಂದ್ರೆ ಕ್ಯಾಶುವಲ್. ಸೆಕೆಂಡ್ ವರ್ಡ್ ಯಾವ್ದಾಗತ್ತಪ್ಪ ಅಂದ್ರೆ ಸಿ ಎ ಯು ವಿ ಇ ಆರ್ ವೈ, ಕಾವೇರಿ ಅಂತ. ಯಾಕಂದ್ರೆ ಸಿ ಎ ಕಾಮನ್ ಇದ್ದ ನೆಕ್ಸ್ಟ್ ಪ್ರಿಫರೆನ್ಸ್ ಎಸ್ ಸಿ ಬರುತ್ತೆ, ಅದಾದ್ಮೇಲೆ ಎಸ್ ಟಿ ಯು ಈ ರೀತಿ ಬರುತ್ತೆ. ಸೆಕೆಂಡ್ ಟರ್ಮ್ ಕಾವೇರಿ, ಇವೆರಡು ಆಯ್ತು. ನೆಕ್ಸ್ಟ್ ಈಗ ಸಿ ಒ, ಎಲ್ಲ ಸಿ ಒ ಏನಿದೆ, ಓಕೆ, ಎಲ್ಲ ಸಿ ಒನೇ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಸಿ ಒ, ಇಲ್ಲಿ ಸಿ ಒ, ಇಲ್ಲಿ ಸಿ ಒ, ನೆಕ್ಸ್ಟ್ ಇಲ್ಲಿ ಇಷ್ಟಿದು ಸಿ ಒ ಇದೆ. ಹಾಗಾದ್ರೆ ಈಗ ನೆಕ್ಸ್ಟ್ ಎನ್, ಎಲ್ಲದರಲ್ಲೂ ಎನ್ ಕಾಮನ್ ಇದೆ, ಎನ್. ಟಿ, ಇವನ್ ಟಿನೂ ಕೂಡ ಕಾಮನ್ ಇದೆ. ಹಾಗಾದ್ರೆ ಸಿ ಒ ಎನ್ ಟಿ, ಸಿ ಒ ಎನ್ ಟಿ, ಸಿ ಒ ಎನ್ ಟಿ. ಓಕೆ, ಇದ್ರ ನೆಕ್ಸ್ಟ್ ಸಫಿಕ್ಸ್ ಟಿ ಜೊತೆಗೆ ಐ ಫಸ್ಟ್ ಬರ್ಬೋದಾ, ಅಥವಾ ಆರ್ ಫಸ್ಟ್ ಬರ್ಬೋದಾ, ಅಥವಾ ಆರ್ ಜೊತೆಗೆ ಮತ್ತೆ ಸಫಿಕ್ಸ್ ಇರುವಂತದ್ದು ಫಸ್ಟ್ ಬರ್ಬೋದಾ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸಿ ಒ ಎನ್ ಟಿ ಐ ಇದರಿಂದ ಶುರುವಾಗಂತ. ಹಾಗಾದ್ರೆ ಕಂಟಿನ್ಯೂಯಸ್. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಸಿ ಒ ಎನ್ ಟಿ ಆರ್, ಆರ್ ಎರಡರಲ್ಲಿದೆ. ಓಕೆ, ಆರ್ ಇದು ಕೂಡ ಆರಲ್ಲಿದೆ. ಸೊ ಆರ್ ಜೊತೆಗೆ ಓ ಇದೆ, ಇಲ್ಲಿ ಬಂದ್ರೆ ಆರ್ ಜೊತೆಗೆ ಓನೇ ಇದೆ, ಕಂಟ್ರೋಲ್. ಓಕೆ, ಕಂಟ್ರೋಲ್. ಇಲ್ಲಾದ್ರೆ ಇದು ಲಾಸ್ಟ್ ಒನ್ ಕಾಂಟ್ರೋವರ್ಸಿ. ಎಸ್, ಇದು ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಇದು ಫೋರ್ತ್, ಇದು ಫಿಫ್ತ್. ಓಕೆ, ಈಗ ಅಬ್ಸರ್ವ್ ಮಾಡಿ. ಫಸ್ಟ್ ವರ್ಡ್ ಕ್ಯಾಶುವಲ್, ಸೆಕೆಂಡ್ ಒನ್ ಕಾವೇರಿ, ಥರ್ಡ್ ಒನ್ ಕಂಟಿನ್ಯೂಯಸ್, ಫೋರ್ತ್ ಒನ್ ಕಂಟ್ರೋಲ್, ಲಾಸ್ಟ್ ಒನ್ ಕಾಂಟ್ರೋವರ್ಸಿ. ಓಕೆ, ಹಾಗಾದ್ರೆ ಈಗ ಇಷ್ಟರಲ್ಲೂ ಮೂರನೇ ಪದವಾಗಿ ಯಾವ್ದು ಬರುತ್ತೆ ಅಂತ ಕೇಳಿದಾನೆ, ಕಂಟಿನ್ಯೂಯಸ್ ಅನ್ನೋದು ನಿಮ್ಗೆ ಆಪ್ಷನ್ ಆಗಿರುವಂಥದ್ದು. ಹಾಗಾದ್ರೆ ಯಾವ್ದಿದೆಯಪ್ಪ ಅಂದ್ರೆ ಆಪ್ಷನ್ ಫಸ್ಟ್ ಇಸ್ ದ ರೈಟ್ ಆನ್ಸರ್, ಕಂಟಿನ್ಯೂಸ್. ಅಕಾರ್ಡಿಂಗ್ ಟು ನಾವು ಡಿಕ್ಷನರಿ ಪ್ರಕಾರ ಹೊಂದಿಸಿದ್ದೆ ಆದ್ರೆ ಕರೆಕ್ಟ್ ಆಗಿ, ಅದ್ರಲ್ಲಿ ಮೂರನೇ ಪದ ಯಾವ್ದು ಬರುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಬರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೆಳಗಿನ ಪ್ರಶ್ನೆಯಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳಿದ್ದು ಎಲ್ಲಾ ತೀರ್ಮಾನಗಳನ್ನ ಓದಿ ಹೇಳಿಕೆಗೆ ಸೂಕ್ತವಾದ ತೀರ್ಮಾನವನ್ನ ಗುರುತಿಸಿ. ಓಕೆ, ಇದನ್ನ ಸಿಲಾಲಿಸಮ್ ಅಂತ ಒಂದು ಚಾಪ್ಟರ್ ಬರುತ್ತೆ, ಅಥವಾ ಒಂದು ಡಿಸಿಷನ್ ಮೇಕಿಂಗ್, ಅದ್ರ ಮುಖಾಂತರನು ಕೂಡ ನಾವೇನ್ ಮಾಡ್ಬೋದು, ಒಂದು ನಿರ್ಧಾರವನ್ನು ತಗೊಳ್ಬಹುದು. ಎರಡು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ, ಒಂದು ತೀರ್ಮಾನವನ್ನು ಕೊಟ್ಟಿದ್ದಾನೆ, ಅದರಲ್ಲಿ 4 ಆಪ್ಷನ್ ತಗೊಂಡಿದ್ದಾನೆ. ಅದರಲ್ಲಿ ಏನು ಟ್ರೂ ಇದೆಯೋ ಅಥವಾ ಫಾಲ್ಸ್ ಇದೆಯೋ ಅಥವಾ ಏನೋ ಒಂದು ಪ್ರೊಬಾಬಿಲಿಟಿ ಇದೆಯೋ ಅಂತ ಹೇಳಿ 4 ಆಪ್ಷನ್ ಕೊಟ್ಟಿದ್ದಾನೆ. ಹಾಗಾದ್ರೆ ಈಗ ಆ ಹೇಳಿಕೆಗಳನ್ನ ಓದೋಣ. ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಹೇಳಿಕೆ 1, ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಓಕೆ, ಎಕ್ಸೆಪ್ಟ್ ಮಾಡೋಣ. ಎರಡನೇದು ಏನಪ್ಪಾ ಅಂದ್ರೆ ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರೇ ಅಂತ ಹೇಳ್ತಿದ್ದಾನೆ. ಈಗ ಸಪೋಸ್ ಹಂಗೆ ಅಬ್ಸರ್ವ್ ಮಾಡಿದ್ರೆ ಇದೊಂದು ವೆನ್ ನಕ್ಷೆಯಲ್ಲಿ ರೆಪ್ರೆಸೆಂಟ್ ಮಾಡೋದಾದ್ರೆ ಇದೊಂದು ಗಣಿತ ಅಂತ ತಿಳ್ಕೊಳ್ಳಿ. ಹಂಗೆ ಥಿಂಕ್ ಮಾಡಿ. ಕೆಲವರು ಗಣಿತದಲ್ಲಿ ಏನಾಗಿದ್ದಾರೆ ಅಂತ, ಇದು ಪೂರ್ತಿ ಒಂದು ನಕ್ಷೆ ಗಣಿತದ ಗುಂಪಾದ್ರೆ ಕೆಲವರು ಏನಾಗಿದ್ದಾರೆ ಅಂದ್ರೆ ಗಣಿತದಲ್ಲಿ ಕೆಲವರು ದುರ್ಬಲರಾಗ್ಯಾರ. ಇದಿಷ್ಟಷ್ಟೇ ಪೋರ್ಷನ್ ಕನ್ಸಿಡರ್ ಮಾಡಿ. ಆದ್ರೆ ಕೆಲವರು ಗಣಿತದಲ್ಲಿ ದುರ್ಬಲರಾಗ್ಯಾರ ಅಂದ್ರೆ ಎರಡನೇದು ಏನ್ ಹೇಳ್ತಾನ ಅವನು, ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರೇ. ಹಾಗಾದ್ರೆ ಈಗ ಸಪೋಸ್ ನಾನು ಇದನ್ನ ಎಕ್ಸ್ಟೆಂಡ್ ಮಾಡ್ಬೋದು, ಇದನ್ನ ಗಣಿತ ಇದನ್ನ ದುರ್ಬಲ ಅಂತ ತಗೊಂಡ್ರಿ ಅಂದ್ರೆ ಈಗ ಗಣಿತದಲ್ಲಿ ಸ್ವಲ್ಪ ಜನ ದುರ್ಬಲರಾಗಿದ್ದಾರೆ. ಹಾಗಾದ್ರೆ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರು ಅಂತ ಹೇಳ್ತಾನೆ. ಹಾಗಾದ್ರೆ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರು ಈ ರೀತಿ ನಾನು ಮೆನ್ಷನ್ ಮಾಡಿದ್ರೆ ಓಕೆ. ಹಾಗಾದ್ರೆ ನೋಡಿ, ಗಣಿತದಲ್ಲಿನ ಸ್ವಲ್ಪ ಅಂಶಗಳು ದುರ್ಬಲವಾಗಿದ್ದವು, ಆ ದುರ್ಬಲಗಳೆಲ್ಲವೂ ಸಂಗೀತಗಾರರಾಗಿದ್ದಾರೆ. ಹಾಗಾದ್ರೆ ಈಗ ಅವನು ತೀರ್ಮಾನವನ್ನು ಏನ್ ಕೊಟ್ಟಿದ್ದಾನಪ್ಪ ಅಂದ್ರೆ, ತೀರ್ಮಾನ ಏನ್ ಹೇಳ್ತಾನಂದ್ರೆ ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಅಬ್ಸರ್ವ್ ಮಾಡಿ,
ಇದನ್ನ ಪೂರ್ತಿ ನಾನು ಸಂಗೀತಗಾರರು ಅಂತ ತಗೊಂಡಾಗ ಸ್ವಲ್ಪ ಜನ ಸಂಗೀತಗಾರರು ಇಲ್ಲಿ ಏನಾಗಿದ್ದಾರೆ ಅಂದ್ರೆ ದುರ್ಬಲರಾಗಿದ್ದಾರೆ. ಯಾಕೆಂದ್ರೆ ಗಣಿತದಲ್ಲಿನ ಸ್ವಲ್ಪ ಜನರು ದುರ್ಬಲರಾಗ್ಯಾರಂದ್ರೆ ಆ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರ ಆದ್ಮೇಲೆ ಮತ್ತೆ ಸ್ವಲ್ಪ ಜನ ಸಂಗೀತಗಾರ ಏನಾಗಿರ್ತಾರಪ್ಪ ಅಂದ್ರೆ ದುರ್ಬಲರಾಗಿರುತ್ತಾರೆ. ಹಾಗಾದ್ರೆ ಇಲ್ಲಿ ಎಕ್ಸಾಕ್ಟ್ ನಾವೇನ್ ಮಾಡ್ಬೋದು, ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ, ಇದು ಕರೆಕ್ಟ್ ಆಗಿರೋ ಉತ್ತರನಾಗುತ್ತೆ. ಹಾಗಾದ್ರೆ ಗಣಿತದಲ್ಲಿರೋರು ಸ್ವಲ್ಪ ಜನ ಏನಾಗಿದ್ದಾರೆ ನೋಡಿ, ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಏನಾಗ್ಯಾರ ಸಂಗೀತಗಾರರಾಗ್ಯಾರ. ಹಾಗಾದ್ರೆ ಸ್ವಲ್ಪ ಜನ ಆಬ್ವಿಯಸ್ಲಿ ಔಟ್ಸೈಡ್ ಇಂದ ಇನ್ಸೈಡ್ ಬಂದಾಗ ಸ್ವಲ್ಪ ಜನ ಸಂಗೀತಗಾರರು ಏನಾಗಿರ್ತಾರಪ್ಪ ಅಂದ್ರೆ ಕೆಲವರು ಸಂಗೀತಗಾರ ಏನಾಗಿರ್ತಾರೆ ಅಂದ್ರೆ ಗಣಿತದಲ್ಲಿ ದುರ್ಬಲರಾಗಿರ್ತಾರೆ. ಹಾಗಾದ್ರೆ ಇದು ಖಂಡಿತವಾಗಿಯೂ ಏನಾಗುತ್ತಪ್ಪ ಅಂದ್ರೆ ನಿಜವಾಗಿರುವಂತ ಒಂದು ತೀರ್ಮಾನ ಆಗುತ್ತೆ. ನೋಡಿ, ನೀವು ಹಂಗೆ ಮೈಂಡಲ್ಲಿ ಓದ್ಕೊಂಡ್ರು ಬರುತ್ತೆ ಇದು. ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರಂದ್ಮೇಲೆ ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗೇ ಇರ್ತಾರೆ. ಅದಕ್ಕೆ ಕೆಲವು ಸಂಗೀತಗಾರ ಗಣಿತದಲ್ಲಿ ದುರ್ಬಲರಾಗಿರ್ತಾರೆ ಅಂದ್ರೆ ಇದೊಂದು ಖಂಡಿತವಾಗಿಯೂ ನಿಜ ಅಂತ ಹೇಳ್ಬೋದು. ಇದು ಅಪ್ರಸ್ತುತ ಅಂತ ಹೇಳಕ್ ಬರಲ್ಲ, ಬಹುಶಃ ನಿಜ ಅಂತಾನೆ ಹೇಳಕ್ ಬರಲ್ಲ. ಅಲ್ಲಿ ವೆನ್ ಅಕ್ಷಲ್ ನೋಡಿದಾಗ ಸ್ವಲ್ಪ ಜನ ಸಂಗೀತಗಾರರು ಅಲ್ಲಿ ಗಣಿತದಲ್ಲಿ ದುರ್ಬಲರಾಗೇ ಇರ್ತಾರೆ. ಅಥವಾ ನೀವು ಬೇಕಾದ್ರೆ ಇಷ್ಟೇ ಅಂಶವನ್ನು ತೋರಿಸ್ಕೊಳ್ಬಹುದು. ಒಂದು ಗಣಿತದಲ್ಲಿ ತಗೊಂಡಾಗ ಇದಿಷ್ಟಷ್ಟೇ ನೀವು ದುರ್ಬಲ ಅನ್ನೋ ಪೋರ್ಷನ್ ನೀವು ತಗೊಳ್ಬಹುದು. ಇದು ಪೂರ್ತಿ ಗಣಿತ. ಕೆಲವರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ, ಗಣಿತ ವಿಷಯದಲ್ಲಿ ಸ್ವಲ್ಪ ಜನ ದುರ್ಬಲರು. ಇದು ದುರ್ಬಲರನ್ನ ಪ್ರದೇಶ ಇಂಡಿಕೇಟ್ ಮಾಡುತ್ತೆ. ಈ ದುರ್ಬಲರಾಗಿರುವವರು ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಏನಪ್ಪಾ ಅಂದ್ರೆ ಇವರೆಲ್ಲರೂ ಸಂಗೀತಗಾರರಾಗಿರ್ತಾರೆ. ಹಾಗಾದ್ರೆ ಈಗ ತೀರ್ಮಾನ ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರು, ಅದು ಆಬ್ವಿಯಸ್ಲಿ ನಾವು ಹೇಳುವಂಥದ್ದು. ಹಾಗಾಗಿ ಖಂಡಿತವಾಗಿ ನಿಜವಾಗುತ್ತೆ. ನೆಕ್ಸ್ಟ್, 14 ಆಗಸ್ಟ್ 2010 ವಾರದ ಯಾವ ದಿನವಾಗಿತ್ತು? ಓಕೆ, ಇದೊಂದು ಸ್ಪೆಷಲ್ ಡೇ. ಅವ್ನು ಕೇಳ್ತಿರೋದು 14 ಆಗಸ್ಟ್ 2010 ವಾರದ ಯಾವ ದಿನವಾಗಿತ್ತು ಅಂತ ಕ್ವಶನ್ ಕೇಳ್ತಿದ್ದಾನೆ. ಹಾಗಾದ್ರೆ ಇದನ್ನ ಆನ್ಸರ್ ಮಾಡ್ಬೇಕಾದ್ರೆ ಈಗ ನಮ್ಮ ಕೈಯಲ್ಲಿ ಕ್ಯಾಲೆಂಡರ್ ಕೊಟ್ಟಿಲ್ಲ, ಇವನ್ ಮೊಬೈಲ್ ನೋಡೋಣ ಅಂದ್ರೆ ಮೊಬೈಲ್ ಅವಕಾಶ ಇಲ್ಲ. ಹಾಗಾದ್ರೆ ಇದನ್ನ ನಾನು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಈ ಸ್ಪೆಷಲ್ ಡೇ ಯಾವಾಗ ಬರುತ್ತೆ, ಯಾವ ವಾರ ಬರುತ್ತೆ ಅಂತ ನಾನು ಆನ್ಸರ್ ಮಾಡ್ಬೇಕು. ಹಾಗಾದ್ರೆ ಇದನ್ನ ಹೇಳಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀನಿ. ಕಾನ್ಸೆಪ್ಟ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರೋದ್ರಿಂದ ಸ್ವಲ್ಪ ಪೇಷನ್ಸ್ ಇಂದ ಕೇಳ್ಕೊಳ್ಳಿ. ಸೊ ಇಲ್ಲೇನಪ್ಪ ಅಂದ್ರೆ ಈಗ 14 ಆಗಸ್ಟ್ 2010 ವಾರದ ಯಾವ ದಿನವಾಗಿತ್ತು, ಇದೊಂದು ಸ್ಪೆಷಲ್ ಡೇ. ಈಗ ಅವನಿಗೆ ಏನ ಬೇಕಾಗಿದೆಪ್ಪ ಅಂದ್ರೆ ಇದು ಯಾವ ವಾರ ಬರುತ್ತೆ ಅಂತೇಳಿ ನಮ್ಮ ಕ್ವಶನ್ ಕೇಳ್ತದೆ. ಹಾಗಾದ್ರೆ ಈಗ ಇದನ್ನ ಆನ್ಸರ್ ಮಾಡೋಕ್ಕಿಂತ ಮುಂಚೆ ನಾ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಮಗೆ ಬೇಕಾಗಿರೋ ಡೇಟ್ ಯಾವ್ದಪ್ಪ ಅಂದ್ರೆ 14th ಆಗಸ್ಟ್. ಸೊ 2010, 14 ಆಗಸ್ಟ್ 2010 ಬೇಕಾಗಿದೆ. ಹಾಗಾದ್ರೆ ಈಗ ನಮಗೆ ಆಲ್ರೆಡಿ ಗೊತ್ತಿರ್ಬೇಕು ಇದ್ರ ಬಗ್ಗೆ ಬೇಸಿಕ್ಸ್. ಕೆಲವೊಂದು ಇದರಲ್ಲಿ ಶಾರ್ಟ್ ಟ್ರಿಕ್ಸ್ ಅಲ್ಲಿ ಮಾಡ್ತಾರೆ, ಕೆಲವೊಮ್ಮೆ ಫಾರ್ಮುಲಾ ಯೂಸ್ ಮಾಡ್ತಾರೆ. ಬಟ್ ನಾ ಕಾನ್ಸೆಪ್ಟ್ ಕ್ಲಾರಿಟಿ ಕೊಡ್ತೀನಿ. ಫಸ್ಟ್ ಏನಪ್ಪಾ ಅಂದ್ರೆ ಇಮ್ಯಾಜಿನ್, ಒಂದು ಸಾಮಾನ್ಯ ವರ್ಷಕ್ಕೆ ಯಾವಾಗಲೂ ಒಂದು ವಿಷಮ ದಿನ ಬರುತ್ತೆ. ಒಂದು ಸಾಮಾನ್ಯ ವರ್ಷಕ್ಕೆ ಒಂದು ವಿಷಮ ದಿನ ಅಂತ ಬರುತ್ತೆ. ಒಂದು ವಿಷಮ ದಿನ, ಒಂದು ಆಡ್ ಡೇ ಅಂದ್ರೆ ಏನಪ್ಪಾ ಅಂದ್ರೆ ಕ್ಯಾಲೆಂಡರ್ ಪ್ರಾಬ್ಲಮ್ ಅಲ್ಲಿ ಒಂದು ವಾರಕ್ಕೆ 7 ದಿನ ಆದ್ರೆ 7 ಬಿಟ್ಟು ಒಂದು ವಾರವನ್ನು ದಾಟಿದ ಮೇಲೆ 8ನೇ ದಿನ ಬಂದಾಗ 8 ಡೇಸ್ ಬಂದಾಗ ಇದರಲ್ಲಿ ವಾರಗಳನ್ನು ತೆಗೆದು ಹಾಕಿ ರಿಮೈನಿಂಗ್ ಡೇಸ್ ಏನು ಉಳಿಯುತ್ತೋ ಅದನ್ನ ನಾವು ಆಡ್ ಡೇಸ್ ಅಂತ ಕರಿತೀವಿ. ಹಾಗಾದ್ರೆ 8 ದಿನದಲ್ಲಿ ನನಗೆ ಆಡ್ ಡೇಸ್ ಎಷ್ಟು ಸಿಗ್ತಾವ ಅಂದ್ರೆ ಡಿವೈಡೆಡ್ ಬೈ 7 ಮಾಡಿದ್ರೆ 7 ಒಂದ್ಲೆ ಅಂದ್ರೆ ಎಕ್ಸ್ಟ್ರಾ ಎಷ್ಟು ದಿನ ಉಳಿಯುತ್ತೆ? 1 ದಿನ. ಸಪೋಸ್ 9 ಡೇಸ್ ಇತ್ತು ಅಂದ್ರೆ ಡಿವೈಡ್ ಬೈ 7 ಮಾಡಿದ್ರೆ 7 ಒಂದ್ಲೆ ಶೇಷ 2 ಏನು ಉಳಿಯುತ್ತಲ್ಲ, ಈ ಶೇಷ 2 ಏನು ಉಳಿಯುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ? ಆಡ್ ಡೇಸ್ ಅಂತ ಕರಿತೀವಿ. ಹಂಗೆ ಒಂದು ಸಾಮಾನ್ಯ ವರ್ಷದಲ್ಲಿ ಯಾವಾಗಲೂ ಒಂದು ವಿಷಮ ದಿನ ಬರುತ್ತೆ. ಯಾಕಪ್ಪ ಅಂದ್ರೆ ಒಂದು ಸಾಮಾನ್ಯ ವರ್ಷಕ್ಕೆ 365 ಟೋಟಲ್ ಡೇಸ್ ಡಿವೈಡೆಡ್ ಬೈ 7 ಮಾಡಿದ್ರೆ 7 ಒಂದ್ಲೆ 7 ಐದ್ಲೆ 35, 1 ಉಳಿತು 15 ಆಯ್ತು, 7 2 14, ಶೇಷ 1 ಉಳಿಯುತ್ತೆ. ಅಂದ್ರೆ 365 ದಿನದೊಳಗೆ 52 ವಾರಗಳನ್ನ ತೆಗೆದು ಹಾಕಿ ಶೇಷವನ್ನು ನಾವು ಏನು ಉಳಿಸ್ಕೊಳ್ತೀವಿ. ಒಂದು ದಿನಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಒಂದು ಸಾಮಾನ್ಯ ವರ್ಷದಲ್ಲಿ ಕಂಡು ಬರುವಂತ ವಿಷಮ ದಿನ 1. ನೆಕ್ಸ್ಟ್ ಈಗ ಹಂಗೆ ಒಂದು ಅಧಿಕ ವರ್ಷಕ್ಕೆ ಎಷ್ಟಪ್ಪ ಅಂತ ಕೇಳಿದ್ರೆ, ಒಂದು ಅಧಿಕ ವರ್ಷದೊಳಗೆ ಒಂದು ದಿನ ಜಾಸ್ತಿ ಆಗೋದಕ್ಕೆ ಒಂದು ವಿಷಮ ದಿನ ಜಾಸ್ತಿ ಇರುತ್ತೆ, 2.
ನೆಕ್ಸ್ಟ್ ಕ್ಯಾಲೆಂಡರ್ನ ಬರಿತಾ ಹೋದಂಗೆ 1ನೇ ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ಫಾರ್ 100 ಇಯರ್ಸ್ 100 ಇಯರ್ಸ್ಗೆ ಎಷ್ಟು ವಿಷಮ ದಿನಗಳು ಬರ್ತವೆ ಅಂದ್ರೆ 5 ವಿಷಮ ದಿನಗಳು ಬರ್ತವೆ. 200ಗೆ 3 ಬರುತ್ತೆ. 300ಗೆ ಎಷ್ಟಪ್ಪ ಅಂದ್ರೆ 1 ಬರುತ್ತೆ. 400 ಅಲ್ಲಿ ಕ್ಯಾಲೆಂಡರ್ ಏನಾಗುತ್ತಪ್ಪ ಅಂದ್ರೆ ಈ ಶತಮಾನ ಆಗಿದ್ದು 400 ಮಲ್ಟಿಪಲ್ ಇರುವಂತವು ಎಲ್ಲವಕ್ಕೂ ಕ್ಯಾಲೆಂಡರ್ ಏನಾಗುತ್ತೆ ಅಂದ್ರೆ 0 ಆಗುತ್ತೆ. ಟೋಟಲ್ ಆ ಕ್ಯಾಲೆಂಡರ್ 0 ಆಗುತ್ತೆ. ನೆಕ್ಸ್ಟ್ ಮತ್ತೆ ಕ್ಯಾಲೆಂಡರ್ 0 ಆಗೋದು ಯಾವಾಗಪ್ಪ ಅಂದ್ರೆ 800ಗೆ ಕ್ಯಾಲೆಂಡರ್ 0 ಆಗುತ್ತೆ. ನೆಕ್ಸ್ಟ್ 1200 ಅದು 0 ಆಗುತ್ತೆ. ನೆಕ್ಸ್ಟ್ 1600 0, 2000 0. ಹಿಂಗೆ 400 ಮಲ್ಟಿಪಲ್ ಯಾವುದೇ ಇದ್ರೂ ಕೂಡ ಕ್ಯಾಲೆಂಡರ್ ನಮ್ಗೆ ಏನಾಗುತ್ತೆ 0 ಆಗ್ತಾ ಬರುತ್ತೆ. ಇದನ್ನ ಯಾಕೆ ಬರದೆ ಅಂತ ಹೇಳಿದ್ರೆ ಈಗ ನನಗೆ 2010ವರೆಗೂ ಪೂರ್ತಿ ಕ್ಯಾಲೆಂಡರ್ ಬರ್ಕೊಂಡು ಹೋಗಕ್ಕೆ ಟೈಮ್ ಇಲ್ಲ. ಆಗ ನಾನು ಏನು ಟ್ರಿಕ್ಸ್ ಯೂಸ್ ಮಾಡ್ಬೋದು, 2010ಕ್ಕೆ ನಿಯರ್ ಆಗಿರ್ತಕ್ಕಂಥ ಅದರ ಹಿಂದಿನ 400 ಮಲ್ಟಿಪಲ್ ನಾ ಚೂಸ್ ಮಾಡ್ತಾ ಇದ್ದೀನಿ. ಆದರೆ 2010ಕ್ಕೆ ನಿಯರ್ ಆಗಿರೋದು ಯಾವುದಪ್ಪ ಅಂದ್ರೆ 2000. ಹಾಗಾದ್ರೆ ನಾ ಏನು ಮಾಡ್ತೀನಿ, ಫಸ್ಟ್ ಈಗ ಅಬ್ಸರ್ವ್ ಮಾಡಿ, ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಯಾವುದೇ ಕೇಳಿದಂಥ ವರ್ಷ ಯಾವುದೇ ವರ್ಷ ಇದ್ರೂ ಕೂಡ ಅದರ ಹಿಂದಿನ ವರ್ಷವನ್ನ ಫಸ್ಟ್ ಚೂಸ್ ಮಾಡಬೇಕು. 2009. ಯಾಕಪ್ಪ ಅಂದ್ರೆ ಈ 2010 ಅನ್ನೋದು ಇಯರ್ ಕಂಪ್ಲೀಟ್ ಆಗಿಲ್ಲ, 14th ಆಗಸ್ಟ್ಗೆ ಇದೆ, ಅಂದ್ರೆ ಮಿಡ್ಲಲ್ಲಿ ಇದೆ. ಸೊ ಅದನ್ನ ನಾ ಬಿಡ್ತೀವಿ, ಅದರ ಪ್ರೀವಿಯಸ್ ಇಯರ್ನ ತಗೊಳ್ತೀನಿ. 2022 ಕ್ಯಾಲ್ಕುಲೇಷನ್ ಮಾಡಕ್ ಕೇಳಿದವರು 2021 ಕಂಪ್ಲೀಟ್ ಆದಂತ ವರ್ಷಗಳನ್ನ ಮಾತ್ರ ಹೊರಗಡೆ ತಗೊಳ್ತೀನಿ. ಹಾಗಾದ್ರೆ 2010ರ ಹಿಂದಿನ ವರ್ಷ ಯಾವುದು 2009. ಹಾಗಾದ್ರೆ ಈ 2009ಕ್ಕೆ ನಾನು ಟೋಟಲಿ ಆಡ್ ಡೇಸ್ ಬರಿಬೇಕಾದ್ರೆ ಇದಕ್ಕೆ ನಿಯರ್ ಆಗಿರುವಂತದ್ದು 2000 ಫಸ್ಟ್ ಚೂಸ್ ಮಾಡ್ಬೋದಾ? ಎಸ್. ಫಸ್ಟ್ ಏನಪ್ಪಾ ಅಂದ್ರೆ 2000. 2000ಕ್ಕೆ ಎಷ್ಟಪ್ಪ ಅಂದ್ರೆ 0 ಆಗ್ಬಿಟ್ಟಿರುತ್ತೆ. ಅಂದ್ರೆ 2009 ಕ್ಯಾಲೆಂಡರ್ ಬರಿಬೇಕಾದ್ರೆ 2000ವರೆಗೂ ಕ್ಯಾಲೆಂಡರ್ ಬರೆಯೋ ಅವಶ್ಯಕತೆ ಇಲ್ಲ. ಅಲ್ಲಿ ಟೋಟಲ್ ಎಷ್ಟಾಗಿರುತ್ತೆ ಆಡ್ ಡೇಸ್ 0 ಆಗಿರುತ್ತೆ. ನೆಕ್ಸ್ಟ್ ರಿಮೈನಿಂಗ್ ಎಷ್ಟು ವರ್ಷ ಉಳಿತೀನ 9 ಇಯರ್ಸ್. ಹಾಗಾದ್ರೆ ನಾನೇನ್ ಮಾಡ್ತೀನಿ, ಈಗ ಈ 9 ಇಯರ್ಸ್ಗೆ ಎಲ್ಲವೂ ನಾನು ಸಾಮಾನ್ಯ ವರ್ಷ ಅಂತ ಫಸ್ಟ್ ತಿಳ್ಕೊಂಡು ಒಂದು ಸಾಮಾನ್ಯ ವರ್ಷಕ್ಕೆ ಒಂದೊಂದು ಆಡ್ ಡೇ ಆದ್ರೆ 9 ಇಯರ್ಸ್ಗೆ 9 ಅನ್ನ ಆ್ಯಡ್ ಮಾಡ್ತೀನಿ. ಓಕೆ. ನೆಕ್ಸ್ಟ್ ಅದಾದ್ಮೇಲೆ ಈ 9 ಇಯರ್ಸ್ ಒಳಗಡೆ ಲೀಪ್ ಇಯರ್ಸ್ ಎಷ್ಟು ಬರುತ್ತೆ ಅಂದ್ರೆ ಪ್ರತಿ 4 ಇಯರ್ಸ್ಗೆ ಒನ್ಸ್ ಏನಾಗುತ್ತೆ ಒಂದೊಂದು ಲೀಪ್ ಇಯರ್ ಬರ್ತಾ ಹೋಗುತ್ತೆ. ಹಾಗಾದ್ರೆ ಈ ಲೀಪ್ ಇಯರ್ ಎಷ್ಟು ಬರ್ಬೋದು ಅಂತ ಕೇಳಿದ್ರೆ 9 ಅನ್ನ 4 ಇಂದ ಭಾಗಿಸಿದಪ್ಪ ಅಂದ್ರೆ 4 1 4 2 ಅಂದ್ರೆ 4ನೇ ವರ್ಷಕ್ಕೊಂದು 8ನೇ ವರ್ಷಕ್ಕೊಂದು ಅಂದ್ರೆ 2 ಲೀಪ್ ಇಯರ್ ಬರುತ್ತೆ. ಹಾಗಾದ್ರೆ ಒಂದು ಲೀಪ್ ಇಯರ್ಗೆ 2 ಅಂತ ಕೌಂಟ್ ಮಾಡ್ತೀವಿ. ಬಟ್ ಇಲ್ಲಿ ತಗೊಳ್ಬೇಕಾದ್ರೆ 2 ಲೀಪ್ ಇಯರ್ಗೆ 2ಅನ್ನ ಮಾತ್ರ ಕೌಂಟ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ 9ರಲ್ಲಿ ನಾನು ಏನ್ ಮಾಡಿದೀನಿ, ಇಲ್ಲಿ ಸಾಮಾನ್ಯ ವರ್ಷ ಅಂತ ತಿಳ್ಕೊಳ್ಬೇಕಾದ್ರೆ ಒಂದೊಂದು ಆಡ್ ಮಾಡಿದೀನಿ. ಹಾಗಾದ್ರೆ ಇಲ್ಲಿಗಿಂತ ಇಲ್ಲಿ ಎಷ್ಟು ಜಾಸ್ತಿ ಇದೆ ಅಂದ್ರೆ 1 ಮಾತ್ರ ಜಾಸ್ತಿ ಇರೋದಕ್ಕೆ ಈ ನಾ ಏನ್ ಮಾಡ್ತೀನಿ 2 ಅಧಿಕ ವರ್ಷ ಬರೋದಕ್ಕೆ 2ಅನ್ನು ಮಾತ್ರ ಆಡ್ ಮಾಡ್ತೀನಿ. ಹಾಗಾದ್ರೆ ಫೈನಲಿ ಟೋಟಲಿ 2009ವರೆಗೂ ಆಡ್ ಡೇಸ್ ಎಷ್ಟಾಗ್ತದೆ ಅಂದ್ರೆ 9 + 2 ಅಂದ್ರೆ 11. ಬಟ್ ಈಗ ನನ್ನ ಇಂಟೆನ್ಷನ್ ಐತಿ 2010ರ ಕ್ಯಾಲೆಂಡರ್ ಅಲ್ಲಿ ಆಗಸ್ಟ್ 14 ಡೇಟ್ ಬೇಕು. ಹಾಗಾದ್ರೆ 2010ರ ಕ್ಯಾಲೆಂಡರ್ಗೆ ಎಂಟ್ರಿ ಕೊಡ್ತೀನಿ. ಈಗ ಫಸ್ಟ್ ಬರೋ ಮಂತ್ ಯಾವುದು ಜನವರಿಲಿ ಆಡ್ ಡೇಸ್ ಎಷ್ಟು ಇರ್ತಾವಪ್ಪ ಅಂದ್ರೆ 3 ಯಾಕಪ್ಪ ಅಂದ್ರೆ ಟೋಟಲಿ 31 ದಿನ ಬರುತ್ತೆ ಜನವರಿಲಿ. 31ಅನ್ನ 7ರಿಂದ ಭಾಗಿಸಿದಾಗ ಶೇಷ 3 ಉಳಿಯುತ್ತೆ. ಜನವರಿ 3, ಫೆಬ್ರವರಿ ಇದು ಕಾಮನ್ ಇಯರ್ ಇಂದ 0, ಮಾರ್ಚ್ 3, ಏಪ್ರಿಲ್ 2, ಮೇ 3, ಜೂನ್ 2, ಜುಲೈ 3, ಆಗಸ್ಟ್ 14. ನನಗೆ ಯಾವ ಡೇಟ್ ಬೇಕೋ ಅಲ್ಲಿವರೆಗೂ ಬರಿಬೇಕು. ಜನವರಿ 3, ಫೆಬ್ರವರಿ 0, ಮಾರ್ಚ್ 3, ಏಪ್ರಿಲ್ 2, ಮೇ 3, ಜೂನ್ 2, ಜುಲೈ 3, ಆಗಸ್ಟ್ 14. ಈ ಟೋಟಲ್ ಕೌಂಟ್ ಮಾಡಿದಾಗ 3, 6, 8, 11, 13, 16 ಪ್ಲಸ್ 14 ಅಂದ್ರೆ ಟೋಟಲ್ 30 ಬರುವಂಥದ್ದು. ಹಾಗಾದ್ರೆ ನೀವು ಹೇಳಿ, ಇಲ್ಲಿ 11 ಆಡ್ ಡೇಸ್, ಇಲ್ಲಿ 30 ಟೋಟಲ್ ಮಾಡಿದ್ರೆ 30 ಪ್ಲಸ್ 11 ಮಾಡಿದ್ರೆ ಟೋಟಲ್ 41 ಬರುತ್ತೆ. ಅದನ್ನ 41ಅನ್ನ ಡಿವೈಡೆಡ್ ಬೈ 7. ಯಾಕಪ್ಪ ಅಂದ್ರೆ ಅದ್ರಲ್ಲಿ ವಾರಗಳನ್ನ ತೆಗೆದು ಹಾಕಿ ನೋಡ್ತೀನಿ. ಹಾಗಾದ್ರೆ 7 1 7 5 35, ಶೇಷ 6 ಉಳಿತು. ಹಾಗಾದ್ರೆ ಈ ಬರುವಂತ ಶೇಷ ಬಹಳ ಇಂಪಾರ್ಟೆಂಟ್. ನಾವು ಯಾವುದೇ ಕ್ಯಾಲೆಂಡರ್ ಪ್ರಾಬ್ಲಮ್ ಮಾಡಿದಾಗ ಶೇಷ 0 ಉಳಿದ್ರೆ ಇದನ್ನ ಭಾನುವಾರ ಅಂತ ತಗೊಳ್ತೀವಿ. 1 ಶೇಷ ಉಳಿದ್ರೆ ಸೋಮವಾರ, 2 ಶೇಷ ಉಳಿದ್ರೆ ಮಂಗಳವಾರ, 3 ಶೇಷ ಉಳಿದ್ರೆ ಬುಧವಾರ, 4 ಶೇಷ ಉಳಿದ್ರೆ ಗುರುವಾರ, 5 ಶೇಷ ಉಳಿದ್ರೆ ಶುಕ್ರವಾರ, 6 ಶೇಷ ಉಳಿದ್ರೆ ಶನಿವಾರ. ಇನ್ನು 7 ಶೇಷ ಉಳಿಯಕ್ಕೆ ಸಾಧ್ಯ ಇಲ್ಲ. 7 ಡಿವೈಡ್ ಬೈ 7 ಅಂದ್ರೆ ಅಗೇನ್ 0 ಬರುವಂಥದ್ದು. 0 ಅಂದ್ರೆ ಭಾನುವಾರ ಆಗುತ್ತೆ. ಹಾಗಾದ್ರೆ ಈಗ ಸದ್ಯಕ್ಕೆ ನಮ್ದು 6 ಅಂದ್ರೆ ಯಾವಾರಪ್ಪ ಅಂದ್ರೆ
ಶನಿವಾರ. ಹಾಗಾದ್ರೆ ನೀವು ಹೋಗಿ ನೋಡ್ಬೋದು ಅಕಾರ್ಡಿಂಗ್ ಟು ಗೂಗಲ್ ಅಲ್ಲಿ August 14th 2010 ಯಾವ ವಾರವಾಗಿತ್ತು ಅಂತ ಕೇಳಿದ್ರೆ ನಿಮಗೆ ಶನಿವಾರ ಬರುತ್ತೆ. ಸಪೋಸ್ 5 ಉಳಿದಿತ್ತು ಶೇಷನ ಎಲ್ಲ ಟೋಟಲ್ ಆಡ್ ಡೇಸ್ ತಗೊಂಡಾಗ ಅಂದ್ರೆ 5 ಅಂದ್ರೆ ಶುಕ್ರವಾರ, 4 ಉಳಿದಿದ್ರೆ ಗುರುವಾರ. ಈ ರೀತಿ ನಾವು ಪ್ರೊಸೆಸ್ ಅನ್ನ ಮಾಡ್ತೀವಿ. ಹಾಗಾದ್ರೆ ಈಗ ಸದ್ಯಕ್ಕೆ ನಮ್ಮ ಆನ್ಸರ್ ಯಾವ್ದಪ್ಪ ಅಂದ್ರೆ August 14th 2010 ಯಾವ ವಾರವಾಗಿತ್ತು ಅಂದ್ರೆ ಶನಿವಾರ. ಇನ್ನೊಂದ್ಸರಿ ಹೇಳ್ತೀನಿ ಬೇಕಾದ್ರೆ, ಇದರ ಹಿಂದಿನ ವರ್ಷವನ್ನು ಫಸ್ಟ್ ಯಾವುದೇ ಕೇಳಿದ್ರು ಅದ್ರ ಹಿಂದಿನ ವರ್ಷ ಚೂಸ್ ಮಾಡ್ಬೇಕು. ಅದಕ್ಕೆ ನಿಯರ್ ಆಗಿರುವಂತ ಅದರ ಹಿಂದಿನ 400ರ ಗುಣಕವನ್ನ ಫಸ್ಟ್ ಚೂಸ್ ಮಾಡ್ಬೇಕು. ಹಾಗಾದ್ರೆ 2000ಕ್ಕೆ ಟೋಟಲಿ 0 ಆಗಿಬಿಟ್ಟಿರುತ್ತೆ ಕ್ಯಾಲೆಂಡರ್. ಸೊ ಅದಾದ್ಮೇಲೆ ರಿಮೈನಿಂಗ್ 9 ಇಯರ್ಸ್ ಬರ್ಕೊಂಡೆ 9 9 ಆ್ಯಡ್ ಮಾಡ್ತೀನಿ, ಕಾಮನ್ ಇಯರ್ ಅಂತ ತಿಳ್ಕೊಂಡು 9 ಆಡ್ ಡೇಸ್ ಆ್ಯಡ್ ಮಾಡ್ತೀನಿ. ಬಟ್ ಆ 9 ಇಯರ್ಸ್ ಒಳಗಡೆ ಲೀಪ್ ಇಯರ್ಸ್ ಎಷ್ಟು ಬರ್ತೋ ಅಷ್ಟು ಎಕ್ಸ್ಟ್ರಾವನ್ನ ಇಲ್ಲಿ ಆ್ಯಡ್ ಮಾಡ್ತೀನಿ. ಟೋಟಲಿ 11 ಆಯ್ತು. ಹಾಗಾದ್ರೆ 2010ಕ್ಕೆ ಬಂದಾಗ ಫಸ್ಟ್ ಬರೋ ಮಂತ್ ಜನವರಿ 3, ಫೆಬ್ರವರಿ 0, ಮಾರ್ಚ್ 3, ಏಪ್ರಿಲ್ 2, ಮೇ 3, ಜೂನ್ 2, ಜುಲೈ 3, August 14th. ಟೋಟಲ್ ಮಾಡಿದಾಗ 30 ಬಂತು. 30 + 11 ಮಾಡಿದ್ರೆ 41 ಬಂತು. ಡಿವೈಡ್ ಬೈ 7 ಮಾಡಿದ್ರೆ ಶೇಷ 6 ಉಳಿತು. 6 ಅಂದ್ರೆ ಶನಿವಾರ. ಇದೆಲ್ಲದಕ್ಕೂ ಫಿಕ್ಸ್. ನೀವು ಯಾವುದೇ ಕ್ಯಾಲೆಂಡರ್ ಸ್ಪೆಷಲ್ ಕೇಳಿದಾಗ ಈ ರೀತಿ ಪ್ರೊಸೆಸ್ ಮಾಡೋದ್ರಿಂದ ಯಾವ್ದು ಬೇಕಾದ ಗೂಗಲ್ ಕ್ಯಾಲೆಂಡರ್ ಪ್ರಕಾರ ಸರ್ಚ್ ಮಾಡಿದ್ರು ಕೂಡ ಆನ್ಸರ್ ಕರೆಕ್ಟ್ ಆಗಿರುವಂತ. ಓಕೆ, ಈಗ ಸದ್ಯಕ್ಕೆ ನಮ್ಮ ಆನ್ಸರ್ ಯಾವ್ದಪ್ಪ ಅಂದ್ರೆ ಶನಿವಾರ ಆಗಿರುವಂತ. ಓಕೆ, ನೆಕ್ಸ್ಟ್, ಸ್ಥಳೀಯ ರೈಲುಗಳು 12 km/h ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತವೆ. ಎದುರಿನಿಂದ ಚಲಿಸುವ ವ್ಯಕ್ತಿಯು 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿಯಾಗುತ್ತಾನೆ. ಹಾಗಾದ್ರೆ ಆ ಮನುಷ್ಯನ ವೇಗವೆಷ್ಟು ಅಂತ. ಇದು ಕೂಡ ದೂರ, ಕಾಲ ಮತ್ತು ವೇಗ ಅಥವಾ ಸ್ಪೀಡ್, ಟೈಮ್, ಡಿಸ್ಟೆನ್ಸ್ ಅಂತೇಳಿ ಒಂದು ಚಾಪ್ಟರ್ ಬರುತ್ತೆ. ಆ ಚಾಪ್ಟರ್ ಬರುವಂತ ಒಂದು ಕ್ವಶನ್ ಇದು. ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ, ಸ್ಥಳೀಯ ರೈಲುಗಳು 1-2 ಟ್ರೈನ್ಗಳಿದಾವಂತೆ. ಅವು ಯಾವ ಸ್ಪೀಡಲ್ಲಿ ಹೊಂಟವು ಅಂದ್ರೆ 12 km/h. ಏನಿದೆ 12 km/h ಅಂದ್ರೆ 1 ಅವರ್ ಅಲ್ಲಿ ಅವುಗಳ ಸ್ಪೀಡ್ ಎಷ್ಟೈತಿ ಅಂದ್ರೆ 12 ಕಿಲೋಮೀಟರ್ ಇದೆ ಅಂತ. 12 kmph ಅಂದ್ರೆ ಪರ್ ಅವರ್ಗೆ 12 ಕಿಲೋಮೀಟರ್ ಅಷ್ಟು ಫಾಸ್ಟ್ ಹೋಗ್ತಾ ಇದೆ ಅಂತ. ಹಾಗಾದ್ರೆ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತವೆ ಅಂದ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಪ್ರಾಬ್ಲಮ್ ಅಲ್ಲಿ, ಇದು ಒಂದು ರೈಲ್ವೆ ಸ್ಟೇಷನ್. ಸೊ ಇಲ್ಲಿಂದ ಫಸ್ಟ್ ಟ್ರೈನ್ ಮೂವ್ಮೆಂಟ್ ಆಗಿದೆ. ಸೊ ಅದು ಹೋಗಿ ನೆಕ್ಸ್ಟ್ 20 ನಿಮಿಷ ಆದ್ಮೇಲೆ ಹಿಂದಿನ ಟ್ರೈನ್ ಬಿಡ್ತಾ ಇದೆ. ಅಂದ್ರೆ ಅರ್ಥ ಏನು, ಒಂದು ಟ್ರೈನ್ ಬಿಡೋಕ್ಕಿಂತ ಮುಂಚೆ ಆಲ್ರೆಡಿ ಒಂದು ಟ್ರೈನ್ ಬಿಟ್ಟಿದೆ. ಹಾಗಾದ್ರೆ ಎಷ್ಟು ನಿಮಿಷ ಲೇಟ್ ಆಗಿ ಅದು ಎರಡನೇ ಟ್ರೈನ್ ಬಿಡ್ತಾ ಇದೆ ಅಂದ್ರೆ 20 ನಿಮಿಷ ಅಂತರದಲ್ಲಿದೆ. ಅಂದ್ರೆ ಎರಡೂ ಬಿಟ್ಟಾಗ ಫಸ್ಟ್ ಇದು ಮೂವ್ಮೆಂಟ್ ಆಗಿದೆ. ಸೊ 20 ನಿಮಿಷ ಆದ್ಮೇಲೆ ಇದು ಎರಡನೇ ಟ್ರೈನ್ ಆ ಸ್ಟೇಷನ್ ಬಿಡ್ತಾ ಇದೆ. ಇದು ಸ್ಪೀಡ್ಗಳು ಹೆಂಗಿದೆ ಅಂದ್ರೆ 12 km/h. ಇದು ಕೂಡ ಅದೇ, ಇದು ಕೂಡ 12 km/h. ಈ ರೀತಿ ಇದೆ. ನೆಕ್ಸ್ಟ್, 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತವೆ. ಎದುರಿನಿಂದ ಚಲಿಸುವ ವ್ಯಕ್ತಿಯು 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿಯಾಗುತ್ತಾನೆ. ಓಕೆ, ಇದು ಎದುರಿನಿಂದ ಬರುವ ವ್ಯಕ್ತಿ ಆಮೇಲೆ ನೋಡೋಣ. ಈಗ ಫಸ್ಟ್ ಸ್ಪೀಡ್ 12 km/h 12 km/h ಇದೆ. ಹಾಗಾದ್ರೆ ಇದ್ರ ಅರ್ಥ ಏನು? 12 km/h ಅಂದ್ರೆ 1 ತಾಸಿಗೆ 12 ಕಿಲೋಮೀಟರ್ ಮೂವ್ಮೆಂಟ್ ಅಲ್ಲಿ ಇದೆ ಅಂತ. ಹಾಗಾದ್ರೆ 20 ನಿಮಿಷ ಇವೆರಡು ನಡುವಿನ ಅಂತರ ಐತಿ ಅಂದ್ರೆ 20 ನಿಮಿಷ ಲೇಟ್ ಆಗಿಬಿಟ್ಟಿದೆ ಅಂದ್ರೆ ಅವುಗಳ ನಡುವಿನ ಅಂತರ ಎಷ್ಟಿರುತ್ತೆ ಅಂತ ಫಸ್ಟ್ ಅದನ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಅದನ್ನ ದೂರವನ್ನ ಫೈಂಡ್ ಔಟ್ ಮಾಡ್ತೇವೆ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಥವಾ ವೇಗ ಇಂಟು ಕಾಲ ಅಂತ ಹೇಳ್ತೀವಿ. ಹಾಗಾದ್ರೆ ವೇಗ ಅಂದ್ರೆ ಯಾವ ಸ್ಪೀಡಲ್ಲಿ ಇದೆ ಅದು 12 km/h ಹಿಂಗೂ ಬರಿಬಹುದು. 12 kmph ಹಿಂಗೂ ಬರಿಬಹುದು. ಕಾಲ ಅಂದ್ರೆ ಎಷ್ಟು ನಿಮಿಷ ಅಂತರ ಇದೆ? 20 ಮಿನಿಟ್ಸ್ ಗ್ಯಾಪ್ ಇದೆ. 20 ಮಿನಿಟ್ಸ್ ಅಂದ್ರೆ ಇದು km/h ಇದ್ದಾಗ ಇದು ಯಾವಾಗಲೂ ಅವರ್ಸ್ ಅಲ್ಲಿ ಇರ್ಬೇಕು. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಡಿವೈಡೆಡ್ ಬೈ 60 ಮಾಡ್ಕೊಳ್ತೀವಿ. ನಿಮಿಷ ಇದ್ದದನ್ನ ತೆಗೆದು ಹಾಕಿ ಇದು ಅವರಿಗೆ ಕನ್ವರ್ಟ್ ಆಗುತ್ತೆ. ಓಕೆ, ಹಾಗಾದ್ರೆ ಈಗ ಇದು ಅವರ್ ಗೆಟ್ಸ್ ಕ್ಯಾನ್ಸಲ್. ಸೊ 21 23 ಸೊ 3 3 ಅಂದ್ರೆ ಅವುಗಳ ನಡುವಿನ ಅಂತರ ಎಷ್ಟೈತಪ್ಪ ಅಂದ್ರೆ 4 ಕಿಲೋಮೀಟರ್ ಅಂತ ಕನ್ಫರ್ಮ್ ಆಯ್ತು. ಹಾಗಾದ್ರೆ ನೀವೇ ಬೈ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ನಾವು ಆನ್ಸರ್ ಮಾಡ್ಬೋದು. 1 ಅವರ್ ಅಲ್ಲಿ 12 ಕಿಲೋಮೀಟರ್ ಅಂದ್ರೆ 20 ಮಿನಿಟ್ಸಿಗೆ ಆಬ್ವಿಯಸ್ಲಿ 4 ಆಗಿರುತ್ತೆ. 20 ಮಿನಿಟ್ಸಿಗೆ 40, 20 ಮಿನಿಟ್ಸಿಗೆ 4, ನೆಕ್ಸ್ಟ್ 40 ಮಿನಿಟ್ಸಿಗೆ 8, ನೆಕ್ಸ್ಟ್ 20 ಮಿನಿಟ್ಸ್ ಆ್ಯಡ್ ಆದ್ರೆ 12 ಬರುತ್ತೆ. ಹಂಗಾಗಿ ಒಂದು 20 ಮಿನಿಟ್ಸ್ ಗ್ಯಾಪ್ ಅಲ್ಲಿ 4 ಕಿಲೋಮೀಟರ್ ಅಂತ ಡಿಸ್ಟೆನ್ಸ್ ಅಲ್ಲಿ ಇದಾವೆ ಎರಡು. ಓಕೆ, ಈಗಿನ ಡಿಸ್ಟೆನ್ಸ್ ಸಿಕ್ತೀಗ. ಈಗ ಅವ್ನ ಕ್ವಶನ್ ಏನಪ್ಪಾ ಅಂದ್ರೆ, ಇವು ಈ ತರ ಮೂಮೆಂಟ್ ಅಲ್ಲಿ ಇದ್ರೆ ಅಪೋಸಿಟ್ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇದಂತೆ. ಈಗ ಅವನ ಸ್ಪೀಡ್ ಕಂಡುಹಿಡಿಬೇಕು. ಹಾಗಾದ್ರೆ ಮನುಷ್ಯನ ವೇಗ ಎಷ್ಟಿದೆ ಅಂತ ಕಂಡುಹಿಡಿಬೇಕು ಸ್ಪೀಡನ್ನು. ಓಕೆ, ಈಗ ನನಗೆ ಹೇಳಿ, ಅವನ ಮುಂದೆ ಏನ್ ಹೇಳ್ತಿದ್ದಾನೆ, ಆ ಚಲಿಸುವ ವ್ಯಕ್ತಿಯು
ಎದುರಿನಿಂದ ಚಲಿಸುವ ವ್ಯಕ್ತಿ 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿಯಾಗುತ್ತಾನೆ. ಫಸ್ಟ್ ಇದನ್ನ ಭೇಟಿ ಮಾಡಿ, ಇದನ್ನ ಭೇಟಿ ಮಾಡೋ ಟೈಮಿಂಗ್ಸ್ ಎಷ್ಟೈತಿ ಅಂದ್ರೆ ಒಂದು 12 ಮಿನಿಟ್ಸ್ ಅಂತ ಹೇಳ್ತಾನೆ. 12 ನಿಮಿಷಗಳ ಅಂತರದಲ್ಲಿ ಆ ರೈಲಿನ ಭೇಟಿ ಮಾಡ್ತಾನಂತೆ. ಹಾಗಾದ್ರೆ ಅವನ ಸ್ಪೀಡ್ ಎಷ್ಟಿದೆ ಅಂತ ಕೇಳ್ತಾನೆ. ಹಾಗಾದ್ರೆ ಈಗ ನಾವು ಇಲ್ಲಿ ಎರಡು ವಾಹನಗಳು ಅಪೋಸಿಟ್ ಡೈರೆಕ್ಷನ್ ಬರ್ತಾವಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ರಿಲೇಟಿವ್ ಸ್ಪೀಡ್ ಅನ್ನ ಕೌಂಟ್ ಮಾಡ್ತೀವಿ. ಹಾಗಾದ್ರೆ ಈ ಮನುಷ್ಯನ ವೇಗ ಕಂಡುಹಿಡಿಬೇಕಾದ್ರೆ ನಾ ಏನ್ ಕಂಡುಹಿಡಿಬೇಕು, ಈಗ ವೇಗವನ್ನ ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ ರಿಲೇಟಿವ್ ಸ್ಪೀಡ್ ವೇಗ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ಅಥವಾ ದೂರ ಡಿವೈಡೆಡ್ ಬೈ ಕಾಲ. ಹಾಗಾದ್ರೆ ನನಗೆ ಹೇಳಿ, ದೂರ ಅಂದ್ರೆ ಎಷ್ಟಿದೆ? ದೂರ ಅಂದ್ರೆ ಅವುಗಳ ನಡುವಿನ ಅಂತರ 4 ಕಿಲೋಮೀಟರ್ ಇದೆ, ಹೌದಾ? ಈ ವ್ಯಕ್ತಿ ಇದನ್ನ ಭೇಟಿ ಆಗ್ಬೇಕಾದ್ರೆ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆ? 4 ಕಿಲೋಮೀಟರ್. ಆ 4 ಕಿಲೋಮೀಟರ್ನ ಮೇಲ್ಗಡೆ ಬರೀತೀನಿ, ಡಿವೈಡೆಡ್ ಬೈ ಕಾಲ ಅಂದ್ರೆ ಅದನ್ನ ಭೇಟಿ ಆಗ್ಲಿಕ್ಕೆ, ಅವು ಟ್ರೈನ್ ನ ಭೇಟಿ ಆಗ್ಲಿಕ್ಕೆ ಎಷ್ಟು ನಿಮಿಷ ಟೈಮ್ ತಗೊಳ್ತವೆ? 12 ನಿಮಿಷ. ಆ 12 ಮಿನಿಟ್ಸ್ ಅನ್ನ ಬರ್ಕೊಳ್ತೀನಿ. ಬಟ್ ಇದು ಡಿಸ್ಟೆನ್ಸ್ ಕಿಲೋಮೀಟರ್ ಇದ್ದಾಗ ಟೈಮ್ ನಿಮಿಷದಲ್ಲಿ ಇರಬಾರ್ದು ಅಂತ ಹೇಳಿದೆ. ಅದನ್ನ ಅವರ್ಸಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಿ? ಡಿವೈಡೆಡ್ ಬೈ 60. ಅವಾಗ ಇದು ಅವರ್ಸಿಗೆ ಕನ್ವರ್ಟ್ ಆಗುತ್ತೆ. ಅಲ್ಲಿಗೆ 4 ಇಂಟು ಇದನ್ನ ಮೇಲ್ಗಡೆ ತಗೊಂಡ್ವಪ್ಪ ಅಂದ್ರೆ 60 ಡಿವೈಡೆಡ್ ಬೈ 12. ಓಕೆ, ಅಲ್ಲಿಗೆ 12 1 12 5 5 ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 20 ಕಿಲೋಮೀಟರ್ ಪರ್ ಅವರ್ ಅನ್ನೋದು ಆನ್ಸರ್ ಬರುತ್ತೆ. 20 ಕಿಲೋಮೀಟರ್ ಪರ್. ಇದು ಏನಪ್ಪಾ ಅಂದ್ರೆ ರಿಲೇಟಿವ್ ಸ್ಪೀಡ್. ರಿಲೇಟಿವ್ ಸ್ಪೀಡ್ ಅಂದಾಗ ಎರಡು ವಾಹನಗಳಿರ್ಲಿ, ಒಂದು ಟ್ರೈನು ಒಂದು ಮನುಷ್ಯ ಇರಲಿ, ಅವೆರಡು ಸ್ಪೀಡ್ ಆಡ್ ಆಗಿ ಟೋಟಲ್ 20 ಇದೆ. ಬಟ್ ಅವ್ನು ಕೇಳ್ತಾ ಇರೋದು ಬರೀ ಮನುಷ್ಯನ ವೇಗ ಮಾತ್ರ ಇರೋದ್ರಿಂದ RS ಇಸ್ ಈಕ್ವಲ್ ಟು ಇದ್ರೊಳಗಡೆ ಏನಿದಪ್ಪ ಅಂದ್ರೆ ಮನುಷ್ಯನ ವೇಗ ಪ್ಲಸ್ ಟ್ರೈನಿನ ವೇಗ, ಹೌದಾ? ರೈಲಿನ ವೇಗ ಪ್ಲಸ್ ಮನುಷ್ಯನ ವೇಗ ಇರೋದ್ರಿಂದ ಈಗ ನೋಡಿ ಟೋಟಲ್ 20 ಇದೆ ಸ್ಪೀಡ್, ಎರಡರದ್ದು ಕೂಡ 20 ಇದೆ. ರೈಲಿನ ವೇಗ 12 ಇದೆ, ಮನುಷ್ಯನ ವೇಗ ಗೊತ್ತಿಲ್ಲ. ಹಾಗಾದ್ರೆ ಈ ಮನುಷ್ಯನ ವೇಗ ಹಾಗೆ ಇಟ್ಕೊಂಡು ಈ ಪ್ಲಸ್ 12 ಆ ಕಡೆ ಕಳಿಸಿದ್ರಿ ಅಂದ್ರೆ 20 12 ಕಳೀರಿ ಇಸ್ ಈಕ್ವಲ್ ಟು ಆ ಮನುಷ್ಯನ ವೇಗ ಬರುವಂಥದ್ದು. ಹಾಗಾದ್ರೆ 20 12 ಕಳೆದ್ರೆ 8 ಕಿಲೋಮೀಟರ್ ಪರ್ ಅವರ್ ಏನು ಬರುತ್ತೋ ಅದು ಆ ಮನುಷ್ಯನ ವೇಗ ಆಗಿದೆ. ಓಕೆ, ಹಾಗಾದ್ರೆ ಇಲ್ಲೇನಪ್ಪ ಅಂದ್ರೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಬ್ರೀಫ್ ಆಗಿ. ಸೊ ಎರಡು ಟ್ರೈನ್ಗಳು ಒಂದೇ ಸ್ಟೇಷನ್ ಇಂದ ಬಿಡ್ತಾ ಇದೆ. ಬಟ್ ಅವುಗಳ ಒಂದು ಹೆಂಗಿದೆ ಗ್ಯಾಪ್ ಅಂದ್ರೆ ಫಸ್ಟ್ ಟ್ರೈನ್ ಬಿಟ್ಟಾಗಿ 20 ನಿಮಿಷ ಆದ್ಮೇಲೆ ಸೆಕೆಂಡ್ ಟ್ರೈನ್ ಬಿಟ್ಟಿದೆ. ಅಂದ್ರೆ ಅವುಗಳ ನಡುವಿನ ಟೈಮ್ ಹೆಂಗಿದೆ ಅಂದ್ರೆ 20 ಮಿನಿಟ್ಸ್ ಗ್ಯಾಪ್ ಇದೆ. ಹಾಗಾದ್ರೆ ಆ 20 ಮಿನಿಟ್ಸ್ ಗ್ಯಾಪ್ ಇದೆ ಅಂದ್ರೆ ಅವುಗಳ ನಡುವಿನ ಅಂತರ ಎಷ್ಟಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಹಾಗಾದ್ರೆ ದೂರ ಇಸ್ ಈಕ್ವಲ್ ಟು ವೇಗ ಇಂಟು ಕಾಲ ಮಾಡ್ಕೊಂಡೆ. ವೇಗ ಅಂದ್ರೆ 12 ಕಿಲೋಮೀಟರ್ ಪರ್ ಅವರ್ ಟ್ರೈನಿನ ಸ್ಪೀಡ್, ಇಂಟು ಕಾಲ ಅಂದ್ರೆ 20 ಮಿನಿಟ್ಸ್, ಅದನ್ನ ಡಿವೈಡ್ ಬೈ 60 ಮಾಡಿದೆ. ಇದು ಮಿನಿಮೈಸ್ ಮಾಡಿದಾಗ ಅವಳ ನಡುವಿನ ಅಂತರ ಎಷ್ಟಿದೆ ಅಂದ್ರೆ 4 ಕಿಲೋಮೀಟರ್ ಇದೆ. ಹಾಗಾದ್ರೆ ಈಗ ಮನುಷ್ಯ ಆ ಕಡೆಯಿಂದ ಅಪೋಸಿಟ್ ಡೈರೆಕ್ಷನ್ ಬರ್ತಾ ಇದ್ದಾನಂದ್ರೆ ಯಾವಾಗಲೂ ಏನಾಗತ್ತಪ್ಪ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಬರ್ಬೇಕಾದ್ರೆ ಅವ್ನು ಹೇಳ್ತಾನೆ 12 ನಿಮಿಷಗಳ ಅಂತರದಲ್ಲಿ ಎರಡನ್ನು ಭೇಟಿ ಆಗ್ತಾನೆ ಅಂತ. ಇದನ್ನ ಭೇಟಿ ಆದ ಬಿಡಿ, ಇದನ್ನ ಭೇಟಿ ಆಗ್ಬೇಕಾದ್ರೆ ಎಷ್ಟು ನಿಮಿಷ ಟೈಮ್ ಹಿಡಿಯುತ್ತಂತೆ? 12 ನಿಮಿಷ ಟೈಮ್ ಹಿಡಿತಾ ಇದೆ ಅಂತೆ. ಹಾಗಾದ್ರೆ ಆ ಮನುಷ್ಯನ ಸ್ಪೀಡ್ ಎಷ್ಟಿದೆ ಅಂತ ಕೇಳ್ತಾನೆ. ಹಾಗಾದ್ರೆ ಎರಡು ಇದು ಮೂಮೆಂಟ್ ಹಿಂಗಿದೆ, ಅದು ಮೂಮೆಂಟ್ ಮನುಷ್ಯ ಹಿಂಗಿದೆ ಅಂದ್ರೆ ಅಪೋಸಿಟ್ ರಿಲೇಟಿವ್ ಸ್ಪೀಡ್ ತಗೊಳ್ತೀವಿ. ರಿಲೇಟಿವ್ ಸ್ಪೀಡ್ ಯಾವಾಗಲೂ ಸಮ್ ಆಗುತ್ತೆ, ಅಪೋಸಿಟ್ ಡೈರೆಕ್ಷನ್ ಬರ್ಬೇಕಾದ್ರೆ ಎರಡು ಕೂಡಿಸ್ತೀವಿ. ಅದಕ್ಕೆ ನಾ ಏನ್ ಬರ್ದೆ, ಈಗ ಮನುಷ್ಯನ ವೇಗ ಕಂಡುಹಿಡಿಬೇಕಾದ್ರೆ ವೇಗ ರಿಲೇಟಿವ್ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಅದ್ರ ಡಿಸ್ಟೆನ್ಸ್ 4 ಕಿಲೋಮೀಟರ್ ಇದೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಈ ನಡುವಿನ ಅಂತರ 4 ಇದೆ, 4 ಹಾಕೊಂಡಿನಿ. ಡಿವೈಡ್ ಬೈ ಕಾಲ ಅಂದ್ರೆ 12 ಮಿನಿಟ್ಸ್ ಅಂತ ಹೇಳಿದಾನೆ, ಅದನ್ನ ಅವರ್ಸಿಗೆ ಕನ್ವರ್ಟ್ ಮಾಡಿ ಡಿವೈಡ್ ಬೈ 60, ಅದನ್ನ ಮಿನಿಮೈಸ್ ಮಾಡಿದ್ರೆ ನಿಮಗೆ 20 ಬರುತ್ತೆ. ಆ 20 ಟ್ರೈನ್ ಪ್ಲಸ್ ಮನುಷ್ಯಂದು ಎರಡು ಕೂಡ 20 ಇದೆ. ಹಾಗಾದ್ರೆ ಟ್ರೈನಿಂದ 12 ಕಳೆದು ಬಿಟ್ರೆ ಮನುಷ್ಯಂದು 8 ಇರುವಂಥದ್ದು. ಹಾಗಾದ್ರೆ ಆನ್ಸರ್ ಯಾವ್ದಪ್ಪ ಅಂದ್ರೆ 8. ಆನ್ಸರ್ ಯಾವ್ದಾಗುತ್ತೆ? ಆಪ್ಷನ್ 4. ಓಕೆ, ನೆಕ್ಸ್ಟ್ ಕ್ಯೂ, ಬಿ, ಎ, ಪಿ, ವೈ ಮತ್ತು ಆರ್ ಇವರು ಒಂದೇ ಸಾಲಿನಲ್ಲಿ ಇದ್ದಾರೆ. ವೈ ಮತ್ತು ಆರ್ ಮಧ್ಯದಲ್ಲಿದ್ದಾರೆ. ಕ್ಯೂ ಮತ್ತು ಬಿಗಳು ಕೊನೆಯಲ್ಲಿದ್ದಾರೆ. ಪಿ ಯು ಕ್ಯೂನ ಎಡಭಾಗದಲ್ಲಿ ಕುಳಿತಿದ್ದಾನೆ. ಹಾಗಾದ್ರೆ ಬಿ ಯ ಬಲಭಾಗದಲ್ಲಿ ಯಾರು ಇದ್ದಾರೆ? ಇದೊಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಥವಾ ಆಸನ ವ್ಯವಸ್ಥೆ ಅಂತ ಒಂದು ಟಾಪಿಕಲ್ ಬರುವಂತದ್ದು. 6 ಜನ ವ್ಯಕ್ತಿಗಳನ್ನ ಒಂದು ಸಾಲಲ್ಲಿ ಅಂದ್ರೆ ಒಂದು ಸ್ಟ್ರೇಟ್ ಲೈನ್ ಅರೇಂಜ್ಮೆಂಟ್ ಅಲ್ಲಿ ಆ ವ್ಯಕ್ತಿಗಳನ್ನ ಕೂರಿಸಬೇಕಾಗಿತ್ತು. ಬಟ್ ಅವರು ಯಾವ ಡೈರೆಕ್ಷನ್, ನಾರ್ತ್ ಫೇಸಿಂಗ್, ಈಸ್ಟ್ ಫೇಸಿಂಗ್, ಸೌತ್ ಫೇಸಿಂಗ್ ಏನು ಹೇಳಿಲ್ಲ. ಸೊ ನೀವೇ ಯಾವ್ದಾದ್ರು ಚೂಸ್ ಮಾಡ್ಬೋದು. ನಾನು ಈಸಿ ಆಗ್ಲಿಕ್ಕೆ ಏನ್ ಮಾಡ್ತೀನಪ್ಪ ಅಂದ್ರೆ ನಾರ್ತ್ ಫೇಸಿಂಗ್ ಅಜ್ಯೂಮ್ ಮಾಡ್ತೀನಿ. ಹಾಗಾದ್ರೆ ಈಗ ಫಸ್ಟ್ 6 ಜನ ವ್ಯಕ್ತಿಗಳಲ್ಲಿ ಏನ್ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ. ವಾಯ್ ಮತ್ತು ಆರ್ ಮಧ್ಯದಲ್ಲಿ ಇದ್ದಾರೆ. 6 ಜನರ ಸಾಲ ಒಳಗಡೆ ವಾಯ್ ಮತ್ತು ಆರ್ ಏನಾಗಿರ್ಬೇಕಂತೆ? ಮಧ್ಯದಲ್ಲಿ ಇರ್ಬೇಕು.
ಹಾಗಾದ್ರೆ ಆರ್ ಜನರಲ್ ಮಧ್ಯದಲ್ಲಿ ಅಂದ್ರೆ y ಮತ್ತು r ಮಧ್ಯದಲ್ಲಿ ಇರ್ಬೇಕಾದ್ರೆ ಈ ಕಡೆ ಇಬ್ರು ಇರಬೇಕು, ಆ ಕಡೆ ಇಬ್ರು ಇದ್ದಾಗ y ಮತ್ತು r ಮಧ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯ. ಬಟ್ ಇಲ್ಲಿ ಒಂದು ಪಾಸಿಬಿಲಿಟಿ ಏನ್ ಬರುತ್ತಪ್ಪ ಅಂದ್ರೆ y ಈ ಕಡೆ ಬಂದು r ಈ ಕಡೆ ಇರ್ಬೋದಲ್ಲ, ಅದನ್ನು ಕೂಡ ಹಾಕೊಳ್ತೀನಿ ನೋಡ್ರಿ. y ಮತ್ತು r ಮಧ್ಯದಲ್ಲಿ ಇದ್ದಾರೆ. ಓಕೆ, ನೆಕ್ಸ್ಟ್ q ಮತ್ತು b ಗಳು ಸಾಲಿನ ಕೊನೆಯಲ್ಲಿದ್ದಾರೆ. q ಮತ್ತು b ಗಳು ಏನಾಗ್ಬೇಕಂತೆ ಸಾಲಿನ ಕೊನೆಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ q ಬಂದು ಇಲ್ಲಿ b ಬರುವ ಒಂದು ಸಾಧ್ಯತೆ ಇದೆ, ಇಲ್ಲಾಂದ್ರೆ ಈ ಕಡೆ b ಬಂದು ಈ ಕಡೆ q ಆಗುವ ಸಾಧ್ಯತೆ ಇದೆ. ನಂಗೆ ಗೊತ್ತಿಲ್ಲ, ಕನ್ಫರ್ಮೇಶನ್ ಇಲ್ಲ. q ಮತ್ತು b ಗಳು ಒಟ್ಟಿನ ಸಾಲಿನಲ್ಲಿ ಕೊನೆಯಲ್ಲಿ ಇರಬೇಕು, ಹಿಂಗಾದ್ರೂ ಆಗ್ಬೋದು, ಇಲ್ಲಾಂದ್ರೆ b ಫಸ್ಟ್ ಬಂದು q ಕೊನೆಯಲ್ಲೂ ಆಗ್ಬೋದು. ನೆಕ್ಸ್ಟ್ ಮುಂದೆ ಏನ್ ಹೇಳ್ದ, p ಯು q ನ ಎಡಭಾಗದಲ್ಲಿ ಕುಳಿತಿದ್ದಾನೆ. p ಅನ್ನೋ ವ್ಯಕ್ತಿ q ನ ಎಡಭಾಗದಲ್ಲಿ ಬರ್ಬೇಕಂತ ಹೇಳ್ತಾರೆ. ಹಾಗಾದ್ರೆ p ಅನ್ನೋನು q ನ ಎಡಭಾಗದಲ್ಲಿ ಅಂದ್ರೆ ಈ ಕಡೆ ಸಾಧ್ಯ ಇದೆಯಾ? ಇಲ್ಲ. ಯಾಕಪ್ಪ ಅಂದ್ರೆ q ಮತ್ತು b ಗಳು ಕೊನೆಯಲ್ಲಿ ಇರ್ಬೇಕಂತ ನೀವೇ ಕೂರಿಸ್ಕೊಂಡಾಗ ಇಲ್ಲಿಂದ ಈ ಕಡೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅರ್ಥ ನೀವು ತಗೊಂಡಂತ q ಮತ್ತು b ಗಳ ಪೊಸಿಷನ್ ರಾಂಗ್ ಇದೆ ಅಂದಂಗಾಯ್ತು. ಹಾಗಾದ್ರೆ ಇವ್ರನ್ನ ಇಂಟರ್ಚೇಂಜ್ ಮಾಡಿದಾಗ ಇಲ್ಲಿ ಕೆಳಗಡೆ ಬರ್ದೀನಿ. ಹಾಗಾದ್ರೆ ಈಗ ಎರೇಸ್ ಮಾಡ್ಬಿಡ್ತೀನಿ. ಈ ಕಡೆ ಬಿ ಹಾಕ್ಬಿಟ್ಟು ಈ ಕಡೆ ಕ್ಯೂ ಹಾಕ್ತೀನಿ. ಓಕೆ, ಈಗ ಓದಿ, ಪಿ ಯು ಕ್ಯೂ ನ ಎಡಭಾಗದಲ್ಲಿ. ಹಾಗಾದ್ರೆ ಪಿ ಅನ್ನೋ ವ್ಯಕ್ತಿ ಕ್ಯೂ ನ ಎಡಭಾಗದಲ್ಲಿ ಪಾಸಿಬಿಲಿಟಿ ಇದೆಯಾ? ಎಸ್, ಪಿ ಕ್ಯೂ ನ ಎಡಭಾಗದಲ್ಲಿ ಇದ್ದಾನೆ. ಹಾಗಾದ್ರೆ ಫೈನಲಿ ಬಿ ಯ ಬಲಭಾಗದಲ್ಲಿ ಯಾರು ಕುಳಿತಿದ್ದಾರೆ ಅಂತ ಕೇಳ್ತಾರೆ. ಹಾಗಾದ್ರೆ 6 ಜನರಲ್ಲಿ ಆಲ್ರೆಡಿ 5 ಜನ ಕೂತಾಯ್ತು. ಇನ್ನೊಬ್ಬ ವ್ಯಕ್ತಿ ಯಾರು ಉಳಿದ್ನಪ್ಪ ಅಂದ್ರೆ ಯಾರು ಉಳಿದ್ರು? ಎ ಅನ್ನೋ ವ್ಯಕ್ತಿ ಇಲ್ಲಿ ಬರ್ತಾನೆ. ಹಾಗಾದ್ರೆ ಬಿ ಯ ಬಲಭಾಗದಲ್ಲಿ ಯಾರು ಕುಳಿತಿದ್ದಾರೆ ಅಂದ್ರೆ ಆನ್ಸರ್ ಎ ಆಗುತ್ತೆ. ಹಾಗಾದ್ರೆ ಆಪ್ಷನ್ 1 is the right answer. ಹಾಗಾದ್ರೆ ಬಿ ಯ ಬಲಭಾಗದಲ್ಲಿ ಯಾರಿದ್ದಾರೆ? ಎ. ಓಕೆ, ಈಸಿ ಇರುವಂತ ಪ್ರಾಬ್ಲಮ್ ಇದು. ನೆಕ್ಸ್ಟ್ ಮುಂದೆ ಹೋಗೋಣ. ಒಂದು ನಿರ್ದಿಷ್ಟ ಕೋಡ್ನಲ್ಲಿ ಹಾರ್ಟ್ ಎಂಬ ಪದವನ್ನು SVZIG ಎಂದು ಬರೆಯಲಾಗಿದ್ದರೆ ಅದೇ ಕೋಡ್ನಲ್ಲಿ ಮೈಂಡ್ ಅನ್ನ ಹೇಗೆ ಬರೆಯುವುದು? ಈಗ ಇದು ಒಂದು ಸಂಕೇತಿಸುವಿಕೆ ಅಥವಾ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅನ್ನೋ ಚಾಪ್ಟರ್ ಮೇಲೆ ಬರುವಂತದ್ದು. ಹಾಗಾದ್ರೆ ಫಸ್ಟ್ ಅವನು ಹೇಳ್ತಾ ಇದ್ದಾನೆ ಏನಂತ ಅಂದ್ರೆ, ಹಾರ್ಟ್ ಎಂಬ ಪದವನ್ನ SVZIG ಎಂದು ಬರೆದಾಗ ಹಾಗಾದ್ರೆ ಮೈಂಡ್ ಎನ್ನುವ ಪದವನ್ನ ನೀವು ಹೇಗೆ ಬರೀತೀರಿ ಅಂತ ಕೇಳ್ತಾನೆ. ಮೈಂಡ್ ಎನ್ನುವ ಪದವನ್ನ ಹೇಗೆ ಬರೆಯುವಿರಿ? ಇಲ್ಲಿ ಅಬ್ಸರ್ವ್ ಮಾಡಿದ್ರೆ HS ಅಂತ ಇದೆ, EV ಅಂತ ಇದೆ, AZ ಅಂತ ಇದೆ, RI ಅಂತ ಇದೆ, TG ಅಂತ ಇದೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ನಿಮ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ಬೇಕಾದ್ರೆ ಇಂಗ್ಲಿಷ್ ವರ್ಣಮಾಲೆ ಅಕ್ಷರಗಳು ಕರೆಕ್ಟ್ ಆಗಿ ಗೊತ್ತಿರಬೇಕು. ಎ ಇಂದ ಝೆಡ್ ವರೆಗೆ ಬರೀತೀನಿ ಫಸ್ಟ್. ಓಕೆ, ಈಗ ರಿವರ್ಸ್ ಆರ್ಡರ್ ಅಲ್ಲಿ ಬರೀತೀನಿ. ಓಕೆ, ಹಾಗಾದ್ರೆ ಫಸ್ಟ್ ಬರೆದಿದ್ದನ್ನ ನಾನು ಫಾರ್ವರ್ಡ್ ಡೈರೆಕ್ಷನ್ ಅಂತ ಕರಿತೀವಿ, ಸೆಕೆಂಡ್ ಟೈಮ್ ಬರೆದಿದ್ದನ್ನ ನಾನು ರಿವರ್ಸ್ ಆರ್ಡರ್ ಅಂತ ಕರಿತೀನಿ. ಹಾಗಾದ್ರೆ ಈಗ ಫಾರ್ವರ್ಡ್ ಮತ್ತೆ ರಿವರ್ಸ್ ಬರ್ಕೊಂಡು ನೋಡಿದಾಗ ಎಚ್ ಅನ್ನೋ ವರ್ಡ್ ಎಸ್ ಆಗಿ, ಎಚ್ ಅನ್ನೋ ಲೆಟರ್ ಎಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅಂದ್ರೆ ಇದ್ರ ಅರ್ಥ ತಿಳ್ಕೊಳ್ಳಿ, ಫಾರ್ವರ್ಡ್ ಡೈರೆಕ್ಷನ್ ಇರುವಂತ ಎಚ್ ಅದೇ ನಾ ರಿವರ್ಸ್ ಅಲ್ಲಿ ಬರೆದಾಗ ಎಚ್ ಕೆಳಗಡೆ ಯಾವ್ದು ಇರುತ್ತಪ್ಪ ಅಂದ್ರೆ ಎಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಎಚ್ ಎಸ್ ಫಾರ್ವರ್ಡ್ ಡೈರೆಕ್ಷನ್ ಕರೆಸ್ಪಾಂಡಿಂಗ್ ರಿವರ್ಸ್ ಅಲ್ಲಿ ಬರೆದಾಗ ಏನ್ ಬರುತ್ತೋ ಅದು. ಈ ಇದ್ದದ್ದು ವಿ ಆಗಿದೆ, ಅಬ್ಸರ್ವ್ ಮಾಡಿ. ಈ ಇದ್ದದ್ದು ಅದರ ಕೆಳಗಡೆ ಯಾವ್ದು ಬಂದಿದೆ? ವಿ. ಈ ಇದ್ದದ್ದು ರಿವರ್ಸಲ್ ಬರೆದಾಗ ಅದರ ಕೆಳಗಡೆ ವಿ ಬರುವಂತ. ಎ ಇದ್ದದ್ದು ಝೆಡ್, ಇಲ್ಲಿ ಅಬ್ಸರ್ವ್ ಮಾಡಿ, ಎ ಕೆಳಗಡೆ ಝೆಡ್. ಆರ್ ಇದ್ದದ್ದು ಐ, ಆರ್ ಇದ್ದಂಥದ್ದು ಫಾರ್ವರ್ಡ್ ಡೈರೆಕ್ಷನ್ ಅದ್ರ ರಿವರ್ಸಲ್ ಬರೆದಾಗ ಐ ಬರುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಟಿ ಇದ್ದದ್ದು ಜಿ, ಟಿ ಇದ್ದಂಥದ್ದು ರಿವರ್ಸ್ ಅಲ್ಲಿ ಜಿ ಬರುವಂಥದ್ದು. ಹಂಗೆ ಇದೇ ಒಂದು ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡಿಕೊಂಡು ಮೈಂಡ್ ಎಂಬ ಪದವನ್ನು ನೀವು ಹೇಗೆ ಬರೀತೀರಿ ಅಂತ ಕೇಳ್ತಾನೆ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿ, ಎಂ ಇದ್ದ ಸ್ಥಾನದಲ್ಲಿ ಏನಾಯ್ತು ನೋಡೋಣ. ಹಾಗಾದ್ರೆ ಎಂ ಫಾರ್ವರ್ಡ್ ಡೈರೆಕ್ಷನ್ ಎಂ ಇದ್ರೆ ಅದನ್ನ ರಿವರ್ಸಲ್ ಬರೆದಾಗ ನನಗೆ ಏನ್ ಸಿಗುತ್ತಪ್ಪ ಅಂದ್ರೆ ಎನ್ ಅಂತ ಸಿಗುತ್ತೆ.
ಎ ಕೆಳಗಡೆ ಝೆಡ್, ಬಿ ಕೆಳಗಡೆ ವಾಯ್ ಹೆಂಗೆ ಬರುತ್ತೋ ಹಂಗೆ ನಿಮಗೆ ಎಂ ಕೆಳಗಡೆ ಯಾವ್ದು ಬರುತ್ತೆ ಎನ್. ಫಸ್ಟ್ ಅಲ್ಲಿ ಎನ್. ಐ ಕೆಳಗಡೆ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಐ ಅಲ್ಲಿ ಆರ್, ಐ ಕೆಳಗಡೆ ಆರ್. ಎನ್ ಕೆಳಗಡೆ ಯಾವ್ದು ಬರುತ್ತಪ್ಪ ಅಂದ್ರೆ ಎನ್ ಕೆಳಗಡೆ ಎಂ. ನೆಕ್ಸ್ಟ್ ಡಿ ಕೆಳಗಡೆ ಯಾವ್ದು ಬರುತ್ತಪ್ಪ ಅಂದ್ರೆ ಡಿ ಕೆಳಗಡೆ ಡಬ್ಲ್ಯೂ. ಹಾಗಾದ್ರೆ ಮೈಂಡ್ ಎಂಬ ಪದವನ್ನು ನಾವು ಹೇಗೆ ಬರೀಬಹುದಪ್ಪ ಅಂದ್ರೆ ಎನ್ ಆರ್ ಎಂ ಡಬ್ಲ್ಯೂ. ಯಾವ್ದಿದೆ ಆಪ್ಷನ್? ಎನ್ ಆರ್ ಎಂ ಡಬ್ಲ್ಯೂ. ಆಪ್ಷನ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ಈ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಹಾರ್ಟ್ ಎಂಬ ಪದವನ್ನು SVZIG ಎಂದು ಬರೆದಾಗ ಮೈಂಡ್ ಎಂಬ ಪದವನ್ನು ಹೆಂಗ್ ಬರೀಬಹುದಪ್ಪ ಅಂದ್ರೆ NRMW. ಓಕೆ, ಹಾಗಾದ್ರೆ ಇಲ್ಲಿವರೆಗೆ ಏನಪ್ಪಾ ಅಂದ್ರೆ 2/8/2026 ನಡೆದಂತ ಪೊಲೀಸ್ ಕಾನ್ಸ್ಟೇಬಲ್, ಓಕೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್, ಅದು ನಾನ್ HK ವಿಭಾಗದಲ್ಲಿ ನಡೆದಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂತ ಮಾನಸಿಕ ಸಾಮರ್ಥ್ಯ ವಿಷಯದಲ್ಲಿ ಕಂಡು ಬಂದಂತ 15 ಪ್ರಶ್ನೆಗಳನ್ನ ನಾ ಏನ್ ಮಾಡಿದೆ ಅಂದ್ರೆ ಅವನ್ನ ಪೂರ್ತಿಯಾಗಿ ವಿಶ್ಲೇಷಣೆ ಕೊಟ್ಟಿದ್ದೀನಿ. ಸೊ ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿನಿ. ಸೊ ಇದೇ ತರ ನಾವೇನ್ ಮಾಡ್ತೀವಿ ಅಂದ್ರೆ ಮುಂದಿನ ಒಂದು ಮತ್ತೆ ಎಕ್ಸಾಮ್ ಮಾಡಿದಂಥ ಕ್ವಶನ್ ಪೇಪರ್ ಮತ್ತೆ ತರ್ತಾ ಇರ್ತೀನಿ. ಸೊ ನೀವು ಕೂಡ ಇದನ್ನ ಮತ್ತೊಮ್ಮೆ ಬಿಡಿಸ್ಕೊಳ್ಳಿ. ಆಮೇಲೆ ಈ ಕ್ವಶನ್ಸ್ಗಳೆಲ್ಲ ಮುಂದೆ ಅಪ್ಕಮಿಂಗ್ ಎಕ್ಸಾಮ್ಗಳು ಕೂಡ ಹೆಲ್ಪ್ ಆಗೋದ್ರಿಂದ ಇದೇ ವೆರೈಟಿಯ ಕ್ವಶನ್ಸ್ಗಳು ಬರ್ಬೋದು, ಅಥವಾ ಇದೇ ಪ್ಯಾಟರ್ನ್ ಇರುವಂಥ ಬೇರೆ ಬೇರೆ ಕ್ವಶನ್ಸ್ಗಳನ್ನ ಕೇಳೋದ್ರಿಂದ ಈ ಕ್ವಶನ್ಸ್ಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ, ಮತ್ತೆ ಈ ರಿಲೇಟೆಡ್ ಚಾಪ್ಟರ್ಸ್ಗಳನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಸೊ ಎಲ್ಲ ಅಪ್ಕಮಿಂಗ್ ಎಕ್ಸಾಮಿಗೆ ಕೂಡ ಹೆಲ್ಪ್ ಆಗೋದ್ರಿಂದ ಸ್ವಲ್ಪ ಇವನ್ನ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ನಾನು ನಿಮಗೆ ಭೇಟಿ ಆಗ್ತೀನಿ. ಸೊ ಥ್ಯಾಂಕ್ ಯು. ಇದನ್ನ ಎಲ್ಲ ವಾಚ್ ಮಾಡಿ, ಮತ್ತೊಮ್ಮೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.